ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗಂಸಸ್ತನೂಭಿಃ ವಿಷೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃತ್ತಶ್ರವಾಃ ಸ್ವಸ್ತಿ ನಃ पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ओम शांति 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 हरि ओम श्री गुरुभ्यो नमः हरि ओम ನಾವು ಮುಂಡಕ ಉಪನಿಷತ್ತಿನ 2ನೇ ಖಂಡ ಮೊದಲನೇ ಮುಂಡಕದ 2ನೇ ಖಂಡವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಮೊದಲು ಪಾರಾಯಣ ಮಾಡೋಣ. ತದೇತತ್ ಸತ್ಯಂ ಮಂತ್ರೇಷು ಕರ್ಮಾಣಿ ಕವಯೋ ಯಾನ ಪಶ್ಯನ್ ತಾನಿ ತ್ರೇತಾಯಾಂ ಬಹುಧಾ ಸಂತತಾನಿ ತಾನ್ಯಚರತ ನಿಯತಂ ಸತ್ಯಕಾಮಾಃ ಯೇಷವಃ ಪಂಥಾ ಸುಕೃತಸ್ಯ ಲೋಕೆ ಯದಾ ಲೇಲಾಯತೆ ಹ್ಯರ್ಚಿಃ ಸಮಿದ್ಯೆ ಯವ್ಯವಾಹನೆ ತದಾ ಆಜ್ಯ ಭಾಗಾವಂತರೇಣಾಹುತಿಃ ಪ್ರತಿಪಾದಯೇತ್ ಯಸ್ಯಾಗ್ನಿಹೋತ್ರಂ ಅದರ್ಶಂ ಔಪವರ್ಣಮಾಸಂ ಅಚಾತುರ್ಮಾಶಂ ಅನಾರ್ಗ್ರಯಣಂ ಅತಿಥಿವರ್ಜಿತಂ ಚ ಆಹುತಂ ಅವೈಶ್ವದೇವಂ ಅವಿಧಿನಾಹುತಂ ಆಸಪ್ತಮಾಂ ತಸ್ಯ ಲೋಕಾನ್ ಹಿನಸ್ತಿ ಕಾರಿಕರಾಲಿ ಚ ಮನೋಜವಾಚ ಸುಲೋಹಿತಾಯಾ ಚ ಸುಧೂಪ್ರವರ್ಣ ಪುಲ್ಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮ್ಯಾನಾ ಇತಿ ಸಪ್ತಜಿಹ್ವಾ ಏತೇಷು ಯಶ್ಚರತೆ ಭ್ರಾಜಮಾನೇಷು ಯಥಾ ಕಾಲಂ ಚ ಆಹುತಯೋ ಯಾದದಾಯನ್ ತಂ ನಯಂತೆ ತಾ ಸೂರ್ಯಸ್ಯ ರಶ್ಮಯೋಃ ಯತ್ರ ದೇವಾನಾಂ ಪತಿಃ ಏಕೋ ದಿವಾಸ ಏಷ ಇತಿ ತಮಾಹುತಂ ಸುವರ್ಚಸಃ ಸೂರ್ಯಸ್ಯ ರಶ್ಮಿಭಿರ್ಯಜಮಾನಂ ವಹಂತಿ ಪ್ರಿಯಾಂ ವಾಚಂ ಅಭಿವದಂತಿ ಅರ್ಚಯಂತಿ ಏಷಃ ವಃ ಪುಣ್ಯಂ ಸುಕೃತೋ ಬ್ರಹ್ಮಲೋಕಾ ಪ್ಲವಾಯೇತೆ ಅದೃಢಾ ಯಜ್ಞರೂಪ ಅಷ್ಟಾದಶೋಕ್ತಂ ಅವರಂ ಯೇಷು ಕರ್ಮ ಏತಶ್ರೇಯೋ ಯೇ ವಿನಂದತಿ ಮೂಢಾ ಜರಾ ಮೃತ್ಯುಂ ತೇ ಪುನರೇವಾಪಿಯಂತಿ ಅವಿದ್ಯಾಯಾಮಂತರೆ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ಜಂಗನ್ಯಮಾನಾ ಪರ್ಯಂತಿ ಮೂಢಾ ಅಂಧೇನೈವ ನೀಯಮಾನಾ ಯಥಾಂಧಾಃ ಅವಿದ್ಯಾಯಾಂ ಬಹುಧಾ ವರ್ತಮಾನಾ ವಯಂ ಕೃತಾರ್ಥಾ ಇತ್ಯಭಿಮನ್ಯಂತಿ ಬಾಲಾಃ ಯತ್ ಕರ್ಮಿಣೋ ನ ಪ್ರವೇದಯಂತಿ ರಾಗಾತ್ ತೇನಾತುರಾ ಕ್ಷೀಣಲೋಕಾಶ್ಚ ಮಂತೆ ಇಷ್ಟಾಪೂರ್ತಂ ಮನ್ಯಮಾನಾ ವರಿಷ್ಠಂ ನಾನ್ಯಶ್ರೇಯೋ ವೇದಯಂತೆ ಪ್ರಮೂಢಾ ನಾಕಸ್ಯ ಪೃಷ್ಠೆ ಸ್ಮೃತೆ ಮುಕೂತ್ವಾ ಇಮಂ ಲೋಕಂ ಹೀನತರಂ ವಾವಿಶಂತಿ ತಪಶ್ರದ್ಧೆ ಯೇ ಹಿ ಅಪಸಂತಿ ಅರಣ್ಯೇ ಶಾಂತಾ ವಿದ್ವಾಂಸೋ ವೈಕ್ಷಚರ್ಯಾಂ ಚರತಃ ಸೂರ್ಯದ್ವಾರೇಣ ತೇ ವಿರಜಾ ಪ್ರಯಾಂತಿ ಯಾತ್ರ ಅಮೃತಃ ಸ ಪುರುಷೋ ಹ್ಯವ್ಯಯಾತ್ಮಾ ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ಅಸ್ತಿ ಅಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿಃ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ತಸ್ಮೈ ಶ ವಿದ್ವಾನ್ ಉಪಸನ್ನಾಯ ಸಮ್ಯಕ್ ಪ್ರಶಾಂತಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚ ತಾಂ ತತ್ವತೋ ಬ್ರಹ್ಮ ವಿದ್ಯಾಂ. ಇವು 13 ಶ್ಲೋಕಗಳು 2ನೇ ಖಂಡದಲ್ಲಿ ಒಂದನೇ ಮುಂಡಕದ 2ನೇ ಖಂಡದಲ್ಲಿ ಬರ್ತಾವ. ಇವತ್ತಿನ ದಿವಸ ನಾವು ನೋಡ್ಬೇಕಾದಂತಹ ಶ್ಲೋಕ 4ನೇ ಶ್ಲೋಕ ಅನಿಸ್ತದೆ. ಕಾಲಿಕರಾಲಿ. ಕಾಲಿಕರಾಲಿ ಚ ಮನೋಜವಾಚ
ಸುಲೋಹಿತಾಯ ಚ ಧೂಮ್ರವರ್ಣ ಪುಲ್ಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇತಿ ಸಪ್ತಜುಹ್ವಾ. ಇದರ ಸಾಮಾನ್ಯ ಅರ್ಥವನ್ನು ನಿನ್ನೆ ಹೇಳಿದ್ದೆ. ಕಾಳಿ ಕರಾಳಿ ಮನೋಜವ ಸುಲೋಹಿತ 4, ಸುಧೂಮ್ರವರ್ಣ 5, ಸ್ಫುಲ್ಲಿಂಗಿನಿ 6, ದೇವಿ ವಿಶ್ವರುಚಿ ದೇವಿ 7. ಇವು ಚಲಿಸುತ್ತಿರುವ ಅಗ್ನಿಯ 7 ನಾಲಿಗೆಗಳು. ಕಲ್ಪನೆ ಮಾಡ, ಅಗ್ನಿಯ ಜ್ವಾಲೆಗಳಿಗೆ 7 ನಾಲಿಗೆಗಳಂತ ಕಲ್ಪನೆ ಮಾಡಿ ಹೇಳ್ತಾರೆ. ಇದರ ವಿಶೇಷ ಅರ್ಥ ಏನು ಅನ್ನುವಂಥದ್ದು ನೋಡೋಣ. Here Upanishad is talking about ದೇವಯಜ್ಞ as a fire ritual. ಇಲ್ಲಿ ದೇವಯಜ್ಞದ ನಾವೇನು ಪಂಚ ಯಜ್ಞಗಳು ಹೇಳ್ತೇವಲ್ಲ, ಅದರಲ್ಲಿ ದೇವಯಜ್ಞ ಅಂತ ಒಂದು ಬರ್ತದಲ್ಲ, ಅದು ವಿಶೇಷವಾಗಿ ಹೇಳಂತ ಹೇಳಿರಿ. ಅದನ್ನ ಭಗವದ್ಗೀತೆಯೊಳಗೆ ಹೇಳೋಣ. 5 ಯಜ್ಞಗಳನ್ನ ಸಂಕ್ಷಿಪ್ತವಾಗಿ ಇವತ್ತು ಮಧ್ಯಾಹ್ನ 3 ಗಂಟೆ ಭಗವದ್ಗೀತೆ ಕ್ಲಾಸ್ನಾಗ ಹೇಳ್ತೇನೆ. ಇಲ್ಲಿ ಅದು ಉಪನಿಷತ್ತಗೂ ಬರ್ತಾವ, ಯಾಕಂದ್ರೆ ಇವಿರುವುದ ಉಪನಿಷತ್ತಲ್ಲಿ. ಭಗವದ್ಗೀತೆಯಲ್ಲಿ ಇದರಾಗಿಂದ ಕೈಗಳ ತಗೊಂಡ, ಅದರದ ಒರಿಜಿನಲ್ ಅಲ್ಲ. ಭಗವದ್ಗೀತೆಯಲ್ಲಿ ಎಲ್ಲಿಯೂ ಪಂಚಯಜ್ಞಗಳು ಬಂದಿಲ್ಲ. ನನಗೆ ಹಸುಮಟ್ಟಿಗೆ ನಿಜಗೊಂಡ್ರು ಎಲ್ಲಿಯೂ ಪಂಚಯಜ್ಞಗಳನ್ನ ಹೇಳಿಲ್ಲ. ಇದು ಉಪನಿಷತ್ತುಗಳಲ್ಲಿ ಬರುವಂತಹದ್ದು ಅಂತ ಗೊತ್ತಾಗಿದೆ. ಆದ್ದರಿಂದ ಈ ಪಂಚ ಮಹಾಯಜ್ಞಗಳಲ್ಲಿ ಒಂದನೇದಾದಂತಹ ದೇವಯಜ್ಞ ಏನೈತಲ್ಲ, ಅದನ್ನ ಕುರಿತು ಇಲ್ಲಿ ಸ್ವಲ್ಪ ಪ್ರಾರಂಭಿಕವಾಗಿ ಅಪರಾವಿದ್ಯೆ ಇರೋದ್ರಿಂದ ಆ ವಿಚಾರವನ್ನ ಇಲ್ಲಿ ಉಪನಿಷತ್ತು ಹೇಳಾಗುತ್ತೆ. ದೇವಯಜ್ಞ ಆಸ್ ಎ ಫೈರ್ ರಿಚುವಲ್, ಅಗ್ನಿ ಸಾಕ್ಷಾತ್ಗಾಗಿ ಮಾಡುವ, ಅಗ್ನಿಯ ಸಮ್ಮುಖದಲ್ಲಿ ಮಾಡುವಂತಹ ಒಂದು ಕರ್ಮ, ದೈಹಿಕ ಕರ್ಮ. As I said, fire ritual is not compulsory type. Any type of puja or prayer will come under ದೇವಯಜ್ಞ. ದೇವಯಜ್ಞ ಅಂದ್ರೆ ಹೋಮನ ಮಾಡ್ಬೇಕು, ಅಗ್ನಿ ಸಾಕ್ಷಾತ್ವಾಗಿನ ಕರ್ಮ ಮಾಡ್ಬೇಕು ಅಂತ ಏನ್ ನೇಮಿಲ್ಲ. ನೀವು ಒಂದು ಪಾರಾಯಣ ಮಾಡಿದ್ರು ನಡೀತು, ಒಂದು ಪೂಜೆ ಮಾಡಿದ್ರೆ ಸಾಕು, ಒಂದು ನಮಸ್ಕಾರ ಮಾಡಿದ್ರು ಸಾಕು ಅಂತ ಹೇಳ್ತಾರೆ. ಒಂದು ಪ್ರಾರ್ಥನೆ, ಅದಕ್ಕೆ ದೇವಯಜ್ಞ ಅಂತ ಕರಿಬಹುದು. ಬಟ್ ಹಿಯರ್ ಉಪನಿಷತ್ ಇಸ್ ಟೇಕಿಂಗ್ ಅ ಫೈರ್ ರಿಚುವಲ್. ಇಲ್ಲಿ ಉಪನಿಷತ್ತು ಅಗ್ನಿ ಕುಂಡದಲ್ಲಿ ಹಾಕಿ ಆ ಹವಿಸ್ಗಳನ್ನ ಹಾಕಿ ಮಾಡುವಂತಹದ್ದು ಏನೈತಿ ಅಗ್ನಿಹೋತ್ರ ಅಂತ, ಆ ಅಗ್ನಿಹೋತ್ರವನ್ನ ದೇವಯಜ್ಞ ಅನ್ನುವಂತಹ ಒಂದು ಹೆಡ್ಡಿಂಗ್ ಒಳಗೆ ಅದು ಪರಿಚಯಿಸ್ತಾ ಇದೆ. One of the procedural rule is that the oblation should be offered only when the fire is lit. ಇಲ್ಲಿ ಒಂದು ಏನ್ ನಿಯಮ ಅಂದ್ರ, ಆ ಜ್ವಾಲೆಗಳು ಏನದಾವು 7 ತರದ ಜ್ವಾಲೆಗಳು, ಅವು ಪ್ರಖರವಾಗಿ ಉರಿಯುತ್ತಿರುವಾಗ ಅವುಗಳಲ್ಲಿ ಆಹುತಿ ಕೊಡ್ಬೇಕು. ಅವು ಇನ್ನ ಪ್ರಕಾರ ಇಲ್ಲ, ಇನ್ನ ಮಂದದವ ಅಥವಾ ಸುಪ್ತದವ, ಅವಾಗ ನೀವು ಆಹುತಿಯನ್ನ ಹಾಕಬಾರದು. ಒಂದು ನಿಯಮ. When the flames are not there, if you offer the oblation, it is supposed to be a wrong one. ಅಲ್ಲಿ ಇನ್ನ ನಮ್ಗೆ ಜ್ವಾಲೆಗಳ ಬಂದಿಲ್ಲ, ಆ ಜ್ವಾಲೆಗಳು ಬಂದಾಗ ನೀವು ಆಹುತಿ ಹಾಕ್ತೀರಿ ಅಂತಂದ್ರೆ ಅದು ಸರಿಯಾದ ಹೋಮ ಹವನ ಅಲ್ಲ. ಇಟ್ ವಿಲ್ ನಾಟ್ ಗಿವ್ ದಿ ಬೆನಿಫಿಟ್. ಅಂತ ಯಜ್ಞಯಾಗವನ್ನು ಮಾಡೋದ್ರಿಂದ ನಿಮಗೆ ಏನೂ ಲಾಭ ಆಗುವುದಿಲ್ಲ. ಯಾವ ಸಕಾಮನೆಯಿಂದ ನೀವು ಮಾಡಗತ್ತೀರಿ ಆ ಕಾಮನೆ ನಿಮ್ಗೆ ಪೂರ್ತಿ ಆಗುವುದಿಲ್ಲ. ಇನ್ ಎನ್ವೈರನ್ಮೆಂಟಲಿ ಆಲ್ಸೋ ಇಟ್ ಇಸ್ ನಾಟ್ ಗುಡ್. ಒಂದು ಮಾತು ಹೇಳ್ತಾರ, ಈ ಯಜ್ಞ ಯಾಗಾದಿಗಳಲ್ಲಿ ಈ ತುಪ್ಪವನ್ನ, ಹವಿಸ್ಸುಗಳನ್ನ, ಹಳ್ಳಿ ಕಟ್ಟಿಗೆಯನ್ನ, ಮುಂತಾದ ದ್ರವ್ಯಗಳನ್ನ ಸುಡುವುದರಿಂದ ಅಲ್ಲಿಯ ವಾತಾವರಣ ಪರಿಶುದ್ಧ ಆಗ್ತದೆ. ಎನ್ವಿರಾನ್ಮೆಂಟಲಿ ಆಲ್ಸೋ ಇಟ್ ಈಸ್ ನಾಟ್ ಗುಡ್. ಹಂಗ ನಾವು ಆ ಒಂದು ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ನಾವು ಹವನ ಮಾಡಗತ್ತೇವಂದ್ರೂ ಕೂಡ ಆ ಜ್ವಾಲೆಗಳ ಪ್ರಕಾರ ಇರುವಾಗ ನಾವು ಆಹುತಿಯನ್ನು ಕೊಡಲೇಬಾರದು. ಆ ಪರಿಸರನೂ ಕೂಡ ಶುದ್ಧೀಕರಣ ಆಗುವುದಿಲ್ಲ ಅಂತ ಹೇಳಕತ್ತ. Because you will get lot of smoke only, which will spoil the atmosphere. ಅಲ್ರಿ, ಹೊಗೆ ಹೆಚ್ಚಿಗೆ ಆಯ್ತು, ಬೆಂಕಿನ ಕಮ್ಮಿ ಆಯ್ತು ಅಂದ್ರೆ ಅದು ಪರಿಸರಕ್ಕೆ ವಿರೋಧಿ ಆಯ್ತು, ಪರಿಸರಕ್ಕೆ ಸಹಕಾರಿ ಆಯ್ತು, ಪರಿಸರಕ್ಕೆ ವಿರೋಧಿ ಆಯ್ತು. ಆದ್ದರಿಂದ ಅದು ಸರಿಯಾದದ್ದು ಅಲ್ಲ. ಗ್ರೀನ್ ಹೌಸ್ ಗ್ಯಾಸಸ್, ಆಸ್ ದೇ ಸೇ, all those problems will come because of incomplete burning. ಅಲ್ಲಿ ಅದು ಏನು ಹವಿಸ್ ಹಾಕಿರ್ತೀವಲ್ಲ ಅದು ಪೂರ್ಣ ಸುಡಬೇಕು. ಅದು ಪೂರ್ಣ ಸುಡಬೇಕಂದ್ರೆ ಜ್ವಾಲೆಗಳ ಪ್ರಕಾರವಾಗಿ ಜ್ವಾಲೆಗಳು ಹೇಳ್ತಾ ಇರಬೇಕು ಅಗ್ನಿಕುಂಡದಲ್ಲಿ. All those problems will come because of incomplete burning. Yajamana will also have a lot of tears only. ಆ ಯಜ್ಞ ಯಜಮಾನ ಏನಿರ್ತಾನೆ, ಯಜ್ಞ ಮಾಡುವಂತ ಯಜಮಾನ ಅಲ್ಲೇ ಕೊಂಡಿರ್ಬೇಕಲ್ಲ.
ಆಮ್ಯಾಗ ಋತುಬೀಜರು ಕೂಡ್ಬೇಕು, ಅವ್ರೆಲ್ಲ ಕಣ್ಣುಗುರಿ. ಹೊಗೆನ ಆತು, ಯಜ್ಞನ ಇಲ್ಲ, ಅಲ್ಲಿ ಅಗ್ನಿನ ಇಲ್ಲ. ಅಗ್ನಿ ಇದ್ರು ಕೂಡ ಹೊಗೆನ ಜಾಸ್ತಿ ಐತಂದ್ರ ಇದರಿಂದ ತೊಂದರೆ ಆಗ್ತೈತೆ ಹೊರತು ಅದರಿಂದ ಏನು ಸಹಕಾರಿ ಅನ್ನುವಂತ ಏನಿಲ್ಲ ಇಲ್ಲ. ಆದ್ರಿಂದ ಏನ್ ಮಾಡ್ಬೇಕು, ರೂಲ್ ಏನಂದ್ರ ಫೈರ್ ಮಸ್ಟ್ ಬಿ ಬರ್ನಿಂಗ್ ವೆಲ್ ವಿತ್ ಫ್ಲೇಮ್ಸ್ ಸರ್ಜಿಂಗ್ ಫೋ. ಅಲ್ಲಿ ಜ್ವಾಲೆಗಳು ಭಗ ಭಗ ಅಂತ ಉರಿತಿರ್ಬೇಕು, ಬುಗು 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 ಧ್ವನಿ ಇದಕ್ಕ ಸೌಂಡ್ಗೆ, ಅದಕ್ಕ ಅಗ್ನಿಗೆ ಬುಗು ಬುಗು. ಆ ಒಂದು ಧ್ವನಿಯಿಂದ ಅದು ಏನಾಗಬೇಕು, ಬುಗಿಲು ಹೇಳ್ತಿರ್ಬೇಕು. ಅಂದಾಗ ನೀವು ಹವಿಸ್ಗಳನ್ನ ಹಾಕ್ರಿ. ಅಂಡ್ ದಿ ಉಪನಿಷತ್ ಟಾಕ್ಸ್ ಅಬೌಟ್ ವೆರೈಟೀಸ್ ಆಫ್ ಫ್ಲೇಮ್ಸ್ ಆಫ್ ದ ಅಗ್ನಿ. ಆ ಅಗ್ನಿಯಲ್ಲಿದ್ದಂತಹ ಏನ ವೆರೈಟೀಸ್ ಅಂದ್ರೆ ನಾನಾ ತರದ ಈ ಏನು ಇವು ಅದಾವಲ್ಲ ಜ್ವಾಲೆಗಳು, ಆ ಜ್ವಾಲೆಗಳಿಗೆ ನಾಲಿಗೆಗಳು, ಅಗ್ನಿಯ ನಾಲಿಗೆಗಳು ಅಂತ ಉಪಚರಿಸ್ತಾ ಇದೆ, ಹೆಸರನ್ನು ಇಡ್ತಾ ಇದೆ. ದ ಉಪನಿಷತ್ ಇಮ್ಯಾಜಿನ್ಸ್ ಅಗ್ನಿ ದೇವತಾ ಈಸ್ ದೇರ್. ಅಲ್ಲೊಬ್ಬ ಅಗ್ನಿ ದೇವತಾ ಅದಾನ ಅಂತ ಊಹೆ ಮಾಡ್ಕೊಡ್ರಿ. ಆ ಅಗ್ನಿ ದೇವ ತನ್ನ ನಾಲಿಗೆಯನ್ನ ಜ್ವಾಲೆಗಳ ಮುಖಾಂತರ ಬಿಡ್ತಾ ಇದ್ದಾನೆ, ಕಲ್ಪನಾ ಮಾಡ್ಕೊಡ್ರಿ. He has opened his mouth. ಅವ ಬಾಯಿ ತೆಗದಾನ, ಬಾಯಿ ತೆಗದಾನ, ನಾಲಿಗೆ ಬಿಡಾಗತ್ತಾನ ಹೊರಗೆ. ಹಿಂಗ ಕಲ್ಪನಾ ಮಾಡ್ರಿ ಅಂತಾರ. The flames, when the flames are coming, they are like the tongues of the Agni Devata. When the flames are coming, the Upanishad imagines Agni Devata is there. He has opened his mouth and tongues are out. You have to feed when the tongues are out. ಯಾವಾಗ ನೀವು ಆಹಾರ ಕೊಡ್ಬೇಕು, ಹವಿಸ್ಗಳನ್ನ ಹಾಕ್ಬೇಕು, ಆ ನಾಲಿಗೆ ಹೊರಗೆ ಬಂದಾಗ ನೀವು ಹವಿಸ್ಸನ್ನು ಹಾಕಿ. ನಾಲಿಗೆ ಹೊರಗೆ ಬಂದಾವಂದ್ರೆ ಹೆಂಗಿರ್ಬೇಕು, ಅಗ್ನಿ ಪ್ರಕಾರವಾಗಿ ಉರಿತಿರ್ಬೇಕು. And the tongues are out. Even for a child you do that. ಮಗು ಗುಣಿಸ್ಬೇಕಾದ್ರೆ ಏನ್ ಮಾಡ್ತೀರ, ನಾಲಿಗೆ ಬಾಯಿ ತೆಗೆದ ಹಾಕ್ತೀವಿ. When you do feed a child, you say kattu, then only you feed. Some way Agni must be ready with all the tongues out. Then you say Agniya Swaha, Prajapataya Swaha ಅಂತ ಮಂತ್ರ ಹಾಕ. ಅಗ್ನಿಗೆ ನಾ ಕೊಡ್ತಾ ಇದ್ದೇನೆ, ನೀ ಸ್ವೀಕರಿಸು. ಪ್ರಜಾಪತಿಯೇ ಸ್ವಾಹ, ಪ್ರಜಾಪತಿಯೇ ಸ್ವೀಕರಿಸು ಅಂತ ಹವಿಸ್ಗಳನ್ನ ಹಾಕ. ವಾಟ್ ಆರ್ ದ ವೆರೈಟೀಸ್ ಆಫ್ ಟಂಗ್ಸ್ ಆಫ್ ದ ಫ್ಲೇಮ್ಸ್? ಏನಲ್ಲಿ ಅವು 7 ನಾಲಿಗೆಗಳದಾವಲ್ಲ, ಏನವ ಹೆಸರು, ಏನರ್ಥ? ಉಪನಿಷತ್ ಎನುಬರೇಟ್ಸ್ ಹೇಳ್ದದ್ದು ನೈಸ್ಲಿ ಡಿಸ್ಕ್ರಿಪ್ಷನ್. ಸಪ್ತ ಜಿಹ್ವಾಹ, 7 ನಾಲಿಗೆಗಳು. 7 types of flames can be experienced. If all of you witness any Vedic ritual, all these you can see, they are named. ಯಾರಾದ್ರೂ ಈ ಹವನ ಯಜ್ಞವನ್ನು ನೋಡಿದ್ರೆ ಅಲ್ಲಿ 7 ತರದ ಉರಿಗಳು ನಾಲಿಗೆಯ ರೂಪದಲ್ಲಿ, ಅಗ್ನಿಯ ನಾಲಿಗೆಯ ರೂಪದಲ್ಲಿ ಕಾಣ್ತವೆ. The first one is ಕಾಳಿ. ಕಾಳಿ ಕಾಳಿ ಅಥವಾ ಕಾಳಿ, ಯಾವ್ದು ಕಾಳಿ ಅಂತಾರ, ಕಾಳಿ ಕಾಳಿದೇವಿ. ಒಂದೇದು ಕಾಳಿದೇವಿ. ಕಾಳಿ ಮೀನ್ಸ್ ಹಿಯರ್ ಡಾರ್ಕ್ ಟಂಗ್ಡ್ ಬ್ಲ್ಯಾಕ್ ಫ್ಲೇಮ್. ಇನ್ನ ಹೊಗೆ ಉತ್ಪನ್ನ ಪ್ರಕಾರವಾಗಿಲ್ಲ. ಅವಾಗ ಹೊಗೆ ಏನ್ ಹೇಳ್ತೈತಿ, ಸಣ್ಣದು ಕರೆ ಬೆಂಕಿ ಅಂತ. ಕರೆ ಬೆಂಕಿ ಹೊಗೆಯಿಂದ ಕೂಡಿರ್ತದ. ಅದಕ್ಕೆ ಏನಂತಾರ ಅವರು, ಕಾಳಿ. ದ ಡಾರ್ಕ್ ಟಂಗ್ಡ್ ಬ್ಲ್ಯಾಕ್ ಫ್ಲೇಮ್, ಅದು ಕಾಳಿ. ಕರಾಲಿ, ದ ಫೈರ್ಸ್ ಫ್ಲೇಮ್ ವಿತ್ ಹೈ, ವೆರಿ ಹೈ ಟೆಂಪರೇಚರ್, ಬಹಳ ಸುಡುವಂತದ್ದು, ಏನ ಕರಾಳಿ. ಮನೋಜವ, ದ ಫಾಸ್ಟ್ ಮೂವಿಂಗ್ ಫ್ಲೇಮ್, ಸ್ವಿಫ್ಟ್ ಆಸ್ ಎ ಮೈಂಡ್. ಮನೋಜವ, ಮೈಂಡ್ ಹೆಂಗ್ ಓಡ್ತದ, ನಮ್ಮ ಮನಸ್ಸು ಹೆಂಗ್ ಓಡ್ತದ, ಈಗ ಇಲ್ಲದ ಅಮೆರಿಕ ಹೋಗ್ತದ, ಅಮೆರಿಕ ರಷ್ಯಾಕ್ ಓಡ್ತದ, ಹೆಂಗೋ ಅಷ್ಟು ಫಾಸ್ಟ್ ಅದನೋ ಹಂಗ ತೀವ್ರವಾಗಿ ಓಡ್ತಾ ಇರುವಂತಹ ಒಂದು ನಾಡಿಗೆ ಬಂತಂದ್ರ ಅದಕ್ಕೆ ಏನಂತಾರ, ಮನೋಜವ. ಅಕ್ರಾಸ್ ದ ಹೋಮಕುಂಡ, ಆ ಹೋಮಕುಂಡದ ತುಂಬಾ ಓಡಾಡ್ತದ. 4ನೇದು ಸುಲೋಹಿತಾವ, ಡೀಪ್ ರೆಡ್ ಫ್ಲೇಮ್, ಕೆಂಪು ರೆಡ್ ಇರ್ತದೆ, ಕೆಂಪ ಅಗದಿ ಡಾರ್ಕ್ ರೆಡ್, ಐರನ್ ರೆಡ್. ಕೆಂಪಳ ಆಕಾಶದಾಗ ಹೆಂಗ್ ಕೆಂಪು ಕಾಣತ್ತ ಹಂಗ ಕೆಂಪು ಇರ್ತದಲ್ಲ, ಅದಕ್ಕಂತಾರ ಸುಲೋಹಿತ. ಲೋಹಿತ ಅಂದ್ರೆ ಕೆಂಪು, ಸುಲೋಹಿತ ಅಂದ್ರೆ ಚೆನ್ನಾಗಿ ಕೆಂಪಿರುವಂತದ್ದು ಸುಲೋಹಿತ. ಆಮ್ಯಾಗ ಯಾವ್ದು ಮುಂದ 5ನೇದ್ದು ಸುಧೂಮ್ರವರ್ಣ. ಸುಧೂಮ್ರವರ್ಣ ಅಂತಂದ್ರ ಸ್ಮೋಕ್ ಕಲರ್ಡ್ ಫ್ಲೇಮ್, ದಟ್ ಇಸ್ ಸ್ಮೋಕಿ ಒನ್. ಹೊಗೆನೂ ಇರ್ತದ, ಬೆಂಕಿನೂ ಇರ್ತದೆ, ಎರಡುಗಳ ಮಿಶ್ರಣ. ಪುಲ್ಲಿಂಗಿನಿ, ಫೈರ್ಸ್ ಕ್ರ್ಯಾಕಿಂಗ್ ಫ್ಲೇಮ್, ಕಿಡಿಕಿಡಿಯಿಂದ ಇರುವಂತಹ ನಾಲಿಗೆ.
ದ ಸ್ಪಾರ್ಕ್ಲಿಂಗ್ ಒನ್ ವಿಚ್ ಮೇಕ್ಸ್ ಸೌಂಡ್ ಆಲ್ಸೋ. ಅಲ್ಲೇ ಏನದ ಪಟ ಪಟ ಅಂತ ಅವು ಸಿಡಿದು ಬೀಳ್ತಾವು ಕಿಡಿಗಳು, ಆ ಶಬ್ದನೂ ಇರ್ತದೆ ಅಂತ. ಅದಕ್ಕೆ ಏನಂತಾರ? ಸ್ಫುಲ್ಲಿಂಗಿನಿ. ದ ಸ್ಪಾರ್ಕ್ಲಿಂಗ್ ಸೌಂಡ್ ಯು ಕ್ಯಾನ್ ಹಿಯರ್. ಅಲ್ಲಿ ಪಟ ಪಟ ಅಂತ ಶಬ್ದ ಏನು ಬರ್ತದ ಅದು ನೀವು ಕೆಪ್ತ ಶಬ್ದ ಕೇಳಬಹುದು. ಇದು ಯಾವುದು ಅಂತಂದ್ರೆ ಸ್ಫುಲ್ಲಿಂಗಿನಿ. ಡ್ಯೂರಿಂಗ್ ದೀಪಾವಳಿ ದೇರ್ ಆರ್ ಸ್ಪಾರ್ಕರ್ಸ್, ಸೇಮ್ ವೇ ದ ಫ್ಲೇಮ್ಸ್ ಆರ್ ಆಲ್ಸೋ ದೇರ್. ದೀಪಾವಳಿಗೆ ಹತ್ತೇವಲ್ಲ ನಾವು, ಅವು ಪಟಾಕ್ಷಿ ಟೈಪ್ ಹತ್ತೇವಲ್ಲ, ಪಟ್ 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 ಅಂತಾವಲ್ಲ, ಹಂಗ ಈ ಪಟ್ 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 ಅಂತ ತಿಳ್ಕೊಂಡು ಬೆಂಕಿ ಒಳಗೆ ಕಿಡಿಗಳು ಹೇಳ್ತಾವ. ಅದಕ್ಕೆ ಏನಂತಾರ? ಸ್ಫುಲ್ಲಿಂಗಿನಿಯ ನಾಲಿಗೆ ಅಂತ ಹೇಳ್ತಾರೆ. ಅಗ್ನಿಯ ಒಂದು ಅಗ್ನಿ ದೇವನ ಕಲ್ಪನೆ ಮಾಡಿ ಆ ಅಗ್ನಿಗೆ 7 ನಾಲಿಗೆಗಳನ್ನ ಕಲ್ಪನೆ ಮಾಡ್ತಾರ. ಅವು 7 ನಾಲಿಗೆಗಳು ಅದೇ ಪ್ರಕಾರವಾಗಿ ಉರಿಯುತ್ತಿರುವಾಗ ನೀವು ಹವಿಸ್ಗಳನ್ನು ಹಾಕ್ಬೇಕು. ಅವು ಇನ್ನ ಉರಿಯುವುದಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಉರಿಯುತ್ತಿಲ್ಲ ಅಂದ್ರೆ ಹವಿಸ್ಗಳನ್ನ ಹಾಕ್ಬಾರದು. ಒಂದ್ ವೇಳೆ ಹಾಕಿದ್ರೆ ಅದ್ರ ಯಜ್ಞದ ಫಲ ಬರುವುದಿಲ್ಲ. ನಾವೇನ್ ಮಾಡೋದು ಬೇಡ, ಇವನ್ನೆಲ್ಲ ತಿಳ್ಕೊಳ್ಳೋದು ಅಷ್ಟೇ ಕೆಲಸ. ಏನಾಯ್ತು ಅನ್ನುವಂತ ಈಗೆಲ್ಲ ಇವನ್ ಯಾರು ಪ್ರಾಕ್ಟೀಸ್ ಆ ಅಗ್ನಿ ಹೋತ್ರಿಗಳೇ ಬಿಟ್ಟಾರ ಮಾಡೋದು. ನಾವೆಲ್ಲಿದ್ ಮಾಡೋದು ಇದನ್ನ? ಸುಮ್ಮನೆ ಹಂಗ ಕೇಳೋನು, ಮೆಂಟಲಿ ಒಂದ್ಸಲ ಆಯ್ಸಿ ಹೋಗ್ಬೇಕ. ನಾವು ಮಾಡೋದು ಬೇಡ, ಇಲ್ಲಿ ಮಾಡೋದ್ರಾಗ ನಮ್ದು ಇಚ್ಛಾ ಇಲ್ಲ. ಬರೀ ಏನದ ಜ್ಞಾನಕ್ಕೆ ಹೋಗ್ಬೇಕಾಗೈತಿ. ನಾವು ಈ ಕರ್ಮ ಮಾರ್ಗದ ಮ್ಯಾಗ ಹಾಯಿಸಿ ಜ್ಞಾನಕ್ಕೆ ಹೋಗ್ಬೇಕಾಗೈತಿ. ಏನ್ ಮಾಡ್ಬೇಕ? ಅನಿವಾರ್ಯ ನಾವು ಜ್ಞಾನ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ಕರ್ಮದ ಊರಿಗೆ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಗಾಡಿ ನಿಲ್ಲಿಸಿಯೇ ಹೋಗ್ಬೇಕು ಮುಂದೆ. ಅದಕ್ಕೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೇಳಾಗತ್ತ. ಅದಕ್ಕೆ ತಿಳ್ಕೊಂಡು ಮುಂದೆ ಹೋಗೋದು, ಮಾಡೋದು ಬೇಡ. ವಿಶ್ವರುಚಿ ಬ್ಲೇಸಿಂಗ್ ಫ್ಲೇಮ್. ವಿಶ್ವರುಚಿ ಮೀನ್ಸ್ ನಾಟ್ ವಿತ್ ಡಿಫರೆಂಟ್ ಟೇಸ್ಟ್. ರುಚಿ ಬಹಳ ಬೇರೆ ಬೇರೆ ಐತಿ ಅಂತಲ್ಲ. ವಿಶ್ವರುಚಿ ಅಂತಂದ್ರೆ ರುಚಿ ಐತಿ ಅಂತ ಅರ್ಥಲ್ಲ. ಹಿಯರ್ ರುಚಿ ಡಸಂಟ್ ಮೀನ್ ಟೇಸ್ಟ್, ಇಟ್ ಮೀನ್ಸ್ ಕಲರ್. ಬೇರೆ ಬೇರೆ ಕಲರ್, ಬೆಂಕಿ ಒಳಗೆ ಬೇರೆ ಬೇರೆ ಕಲರ್, ಕೆಂಪು, ಹಳದಿ, ನೀಲಿ ಎಲ್ಲ ನಾನಾ ರೀತಿ ಕಲರ್ ಬರ್ತದೆ ಒಂದು. ಅದಕ್ಕೆ ಏನಂತಾರ? ವಿಶ್ವ ರುಚಿ. ಇಲ್ಲಿ ರುಚಿ ಅಂದ್ರೆ ಅದ ಟೇಸ್ಟ್ ಇರ್ತದ, ನಾಲಿಗೆಯಿಂದ ಮುಟ್ಟಿ ನೋಡಕ್ ಹೋಗ್ಬೇಡ. ಆ ರುಚಿ ಅಂದ್ರೆ ಇಲ್ಲಿ ಆ ರುಚಿ ಅಲ್ಲ. ಇಲ್ಲಿ ಯಾವ ರುಚಿ ಅಂದ್ರೆ ಕಣ್ಣಿನ ರುಚಿ, ಬಣ್ಣ ಬಣ್ಣದ ಕಲರ್ಸ್, ಕಲರ್ 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 ಕಲರ್. ವಿಶ್ವರುಚಿ ಇಟ್ ಮೀನ್ಸ್ ಕಲರ್. ವಿಶ್ವರುಚಿ ಮೀನ್ಸ್ ಮಲ್ಟಿ ಕಲರ್ಡ್ ಫ್ಲೇಮ್. ನಾನಾ ಬಣ್ಣದಿಂದ ಕೂಡಿದಂತಹ ಒಂದು ಜ್ವಾಲೆ ಇರ್ತದೆ. ಆ ಜ್ವಾಲೆಗೆ ನಾವು ಅಗ್ನಿದೇವನ ನಾಲಿಗೆ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಏನ್ ಹೆಸರಿಟ್ಟೇವೆ ಅಂದ್ರೆ ವಿಶ್ವರುಚಿ ಅಂತ ಹೆಸರಿಟ್ಟಿದ್ದೀವಿ. ವಿಶ್ವರುಚಿ. ದ ಬ್ರೈಟ್ ಕಲರ್, ಮಲ್ಟಿ ಕಲರ್ಡ್ ಫ್ಲೇಮ್. ಬಹಳ ಪ್ರಕಾಶಮಾನವಾಗಿ ಉರಿತಿರೋದ್ರಿಂದ ಅನೇಕ ಬಣ್ಣಗಳಲ್ಲಿ ಕಾಣ್ತಾವೆ. The bright shining one is Devi. Iti Saptajivaha. These flames, one or more, Delayamana, come forth, move about in the home. ಹೋಮದಾಗ ಬೆಂಕಿ ಜ್ವಾಲೆಗಳು ಎದ್ದು ಬಂದ್ರೆ ಅವು ಆ 7 ಜ್ವಾಲೆಗಳು ಎದ್ದಾಗ ನಾವು ಹರಿಸುವನ್ನ ಹಾಕ್ಬೇಕು. ಅಂಡ್ ಇಫ್ ದ ಫ್ಲೇಮ್ಸ್ ಆರ್ ನಾಟ್ ದೇರ್, ವಾಟ್ ಯು ಡೂ? ಈಗ ಎಲ್ಲಪ್ಪ ಅಗ್ನಿ ಪ್ರಕಾರ ಇಲ್ಲ, ಏನ್ ಮಾಡ್ತೀವಿ ನಾವು ಅಂದ್ರೆ ವಿ ಶುಡ್ ಫ್ಯಾನ್ ಆರ್ ವಿ ಶುಡ್ ಬ್ಲೋ. ಅಲ್ಲಿ ಉದ್ಗೋಳಿ ತಗೊಂಡು ಊದ್ಬೇಕಾಗ್ತದೆ, ಅಥವಾ ಪಂಕ ಹಚ್ಚಿರಿ ಒಂದು ಏನೋ ಗಾಳಿ ಹೊಡಿಬೇಕಾಗ್ತದೆ. ಅಗ್ನಿಗೂ ಗಾಳಿಗೂ ಗೆಳತನ ಐತಿಲೋ. ಪೃಥ್ವಿ ಆಪ್ ತೇಜ್ ವಾಯು. ವಾಯುವಿನ ಮಗ ಅದನವ ಯಾರು? ಬೆಂಕಿಯಪ್ಪ. ವಾಯು ಬೆಂಕಿಯ ತಂದೆ ಅದಾನ. ಮತ್ ನಾವು ತಂದೆ ಮಗ ಇಬ್ರು ಜೀವ ಇರಕ ಬೇಕಲ್ಲ. ಇಬ್ರು ಒಬ್ರು ಇದ್ದಲ್ಲಿ ಒಬ್ರು ಮತ್ತ ಬಹಳ ಖುಷಿಯಿಂದ ಅವರು ಕುಂದಾಡ್ತಾರ. ಅದಕ್ಕ ಅವ ಇಲ್ಲಪ್ಪ ಅಗ್ನಿ ಅಂತಂದ್ರೆ ಅದು ಗಾಳಿ ಹೊಡಿರಿ, ಅಗ್ನಿ ಹೇಳ್ತಾನೆ. For that you have got a blower also. ಒಂದು ಪಂಕ ಹೊಡಿದೆ, ಏನಿದೆ ಪಂಕ ಹೊಡಿದ್ವಲ್ಲ, ಗಾಳಿ ಹೊಡಿ. ಇಟ್ ಇಸ್ ಕಾಲ್ಡ್ ಹೋಮ ಕುಜಾಲ. ಅದಕ್ಕೆ ಗಾಳಿ ಹೊಡಿದಕ್ಕೆ ಏನಂತಾರ ಅಲ್ಲಿ ಅವರು? ಹೋಮ ಕುಜಾಲ ಅಂತ ಕರೀತಾರೆ. ಇಟ್ ಈಸ್ ನಾಟ್ ಮೇಡ್ ಅಪ್ ಆಫ್ ಹೋಮಂ. Homa means when you do homa, you have to use it because you are not supposed to directly blow as the saliva will come, which is supposed to be ashucham. ಅದನ್ನ ಏನ್ ಬಳಸ್ತೀವಿ ಹೋಮಕುಂಡದಾಗ ಬಳಸುವಂತ ಫ್ಯಾನ್ ಅಥವಾ ಪಂಕ ಅಥವಾ ಒಂದೇನೋ ಒಂದು ಗಾಳಿ ಆಡ್ಬೇಕು, ಅದ ಕೆಲಸದ ಉಪಯೋಗ ಮಾಡ್ಬೇಕು. ಮತ್ತ ನೀವು ಯಾವಾಗೋ ಹಿಂಗ ಜಳ ಅದ ತಿಳ್ಕೊಂಡು ಹೊಡ್ಕೋಬಾರ್ದು. ಯಾಕ ಉಸುರು ಬಡಿತಿತ್ತು, ಅದು ಅಪವಿತ್ರ ಆಗ್ತದೆ, ಪರಿಶುದ್ಧ ಇರುವುದಿಲ್ಲ ಅನ್ನುವಂತ ಭಾವ, ಅಶುಚಿ ಅನ್ನುವಂತ ದೃಷ್ಟಿ. ತಲಾಯವ ಬಾಯಾಗಿಂದ ತಲಾಯವ ಅದ್ರ ಮ್ಯಾಗ ಬೀಳಬಹುದು. ದೇರ್ಫೋರ್ ಥ್ರೂ ದಿ ಕುಜಾರ್ ಯು ಬ್ಲೋ. ಕುಜಾರದಿಂದ ನೀವು ಗಾಳಿ ಉಬ್ರಿ. ಅಂಡ್ ವೆನ್ ದ ಫ್ಲೇಮ್ಸ್ ಕಮ್ ಯು ಆಫರ್ ಆಬ್ಲೇಷನ್. ಯಾವಾಗ ಬೆಂಕಿ ಉಜ್ವಲ ಪ್ರಕಾರವಾಗಿ ಉರಿತಿತ್ತಲ್ಲ ಅವಾಗ ಆಹುತಿಗಳನ್ನು ಕೊಡ್ರಿ. ಅದು
Oblations ಅಂದ್ರೆ ಆಹುತಿ. The Agni Devata is supposed to be the courier service of Devaloka. ಇಲ್ಲೊಂದು ಕಲ್ಪನೆ. ಈ ಅಗ್ನಿ ದೇವ ಏನದಲ್ರಿ, ಇದು ಇವ ಏನದ ದೇವಲೋಕದ ಪೋಸ್ಟ್ಮನ್ ಇವ. ಈಗ ಇಲ್ಲಿ ಯಾರ ಪತ್ರ ಬರೋದು ನಾವು ಬೆಂಗಳೂರಿಗೆ ಕಳ್ಸಿದ್ರೆ ಬೆಂಗಳೂರಿಗೆ ಹೆಂಗ್ ಮುಟ್ಟಿಸ್ತಾವ ಪತ್ರನ ಪೋಸ್ಟ್ಮನ್, ಬೆಂಗಳೂರು ಆಗಲಿ ಡೆಲ್ಲಿ ಆಗಲಿ ದೇಶದ ನಾನಾ ಭಾಗಗಳಲ್ಲಿ ಆಗಲಿ ಅಥವಾ ವಿದೇಶಕ್ಕಾದ್ರೂ ಕೂಡ ಪತ್ರಗಳನ್ನ ಕಳಿಸ್ಬೋದು. ಆ ಪತ್ರಗಳನ್ನು ಮುಟ್ಟಿಸೋರಿಗೆ ನಾವು ಪೋಸ್ಟ್ಮನ್ ಅಂತೇವಿ. ಅಥವಾ ಈಗ ಪೋಸ್ಟ್ಮನ್ ಇಲ್ಲ, ಪೋಸ್ಟ್ ಹೋಗೈತೆ ಅಂತಂದ್ರೆ ನಾವೇನಂತೀವಿ, ಇನ್ನೊಂದು ಈ ಕೊರಿಯರ್ ಸರ್ವಿಸ್, ಕೊರಿಯರ್ ಅಂತೇವೆ. ಹಂಗ ಈ ಪೋಸ್ಟ್ಮನ್ ಜಗದಾಗ ಇಲ್ಲಿ ಯಾರನ್ನ ಕಳ್ಸ್ಯಾರಪ್ಪ ಅಂತಂದ್ರ ಅಗ್ನಿ ದೇವತ ಏನದಾನಲ್ಲ ಅವ ಇಲ್ಲಿ ದೇವಲೋಕದ ಪೋಸ್ಟ್ಮನ್. ಅವ ಅಂದ್ರೆ ನಾವು ಮಾಡಿದ ಇಲ್ಲಿ ಕರ್ಮಗಳನ್ನ ಅಲ್ಲಿ ಹೋಗಿ ಮುಟ್ಸಾವ ಅಂತ. ಯಾರು? ಅಗ್ನಿ ದೇವತ. ಅದಕ್ಕೆ ಅಗ್ನಿಯಾಗಿ ಅಗ್ನಿಯನ್ನ ಸಾಕ್ಷಾತ್ ಇಟ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಸೊ ವೆನ್ ಯು ಸೇ ಪ್ರಜಾಪತೆಯ ಸ್ವಾಹ, ಇಂದ್ರಾಯ ಸ್ವಾಹ, ಪ್ರಜಾಪತೆಯ ಸ್ವಾಹ ಅಂತ ಏನ್ ಮಂತ್ರ ಅಂತೀವಿ, ಅವಾಗ ಎಟ್ಸೆಟ್ರಾ ಅಗ್ನಿದೇವ ವಿಲ್ ರಿಸೀವ್ ದ ಆಬ್ಲೇಷನ್ಸ್ ಅಂಡ್ ಹಿ ಹ್ಯಾಸ್ ಗಾಟ್ ಎ ಸ್ಪೆಷಲ್ ಕೊರಿಯರ್ ಸರ್ವಿಸ್ ಥ್ರೂ ವಿಚ್ ಹಿ ವಿಲ್ ಸೆಂಡ್ ಇಟ್ ಟು ಪ್ರಜಾಪತಿ. ಅದ್ರ ಅಡ್ರೆಸ್ ಅದ, ಅದ್ರ ಮ್ಯಾಗ ಅಡ್ರೆಸ್ ಅದು ನೀವು ಅಂದು ಅಂತ ಅಡ್ರೆಸ್ ಮೂಡ್ದತಿ. ನಿಮ್ಮ ಏನ್ ಹಾಕ್ತಿರಿ ಹವಿಸ್ಸು, ಆ ಹವಿಸ್ ಅಡ್ರೆಸ್ ನೋಡಿದವ ನಾವ್ ಏನ್ ಮಾಡ್ತಾನ ಅಗ್ನಿದೇವ ಆ ಲೋಕಕ್ಕ ಆ ಪತ್ರನ ಅದು ಏನೈತಿ ನಿಮ್ದು ಅದನ್ನ ಮುಟ್ಟಿಸ್ತಾನ. ಯಮಯ ಸ್ವಾಹ, ವೆರಿ ಇಂಪಾರ್ಟೆಂಟ್. ವಿಚ್ ಎವರ್ ದೇವತಾ ಯು ಆಫರ್, ಯಾವ ದೇವತೆಗೆ ನೀವು ಯಮಗೆ ಅರ್ಪಿಸ್ಬೇಕಂದ್ರೆ ಯಮನಿಗೆ ಹೋಗಿ ಮುಟ್ಟಿಸ್ತಾನವ. ಯಾರು? ಅಗ್ನಿದೇವ. ಇವ್ರು ಗಿವ್ ಇಟ್ ಟು ದಿ ದೇವತಾಸ್ ಆಸ್ ಡಿಸ್ಕ್ರೈಬ್ಡ್ ಇನ್ ದಿ ವೇದ ಮಂತ್ರ. ವೇದ ಮಂತ್ರದಾಗ ಯಾವ ಇಂದ್ರಾಯ ಸ್ವಾಹ ಅಂದ್ರೆ ಇಂದ್ರಿಯ ಮುಟ್ಟ, ಪ್ರಜಾಪತಿಯ ಸ್ವಾಹ ಅಂದ್ರೆ ಪ್ರಜಾಪತಿ ಬ್ರಹ್ಮನಿಗೆ ಮುಟ್ಟಿಸ್ತಾನೆ, ಯಮಾಯ ಸ್ವಾಹ ಅಂದ್ರೆ ಯಮನಿಗೆ ಮುಟ್ಟಿಸ್ತಾನೆ. ಏನು ದೇವತೆಗಳು ಅದಾರಲ್ಲ, ಒಂದೊಂದು ಶಕ್ತಿ ಹಿಂದೆ ಒಂದೊಂದು ದೇವತೆಗಳನ್ನ ಕಲ್ಪನೆ ಮಾಡ್ಯಾರ. ದೇವತೆಗಳನ್ನ ತಿಳ್ಕೊಂಡು ಅಂತಂದ್ರೆ ಒಂದೊಂದು ಶಕ್ತಿ. ನಮ್ಮಲ್ಲಿ ಬುದ್ಧಿಶಕ್ತಿ ಐತಿ, ಅದಕ್ಕೊಂದು ದೇವತೆ. ನಮ್ಮಲ್ಲಿ ಸಂಕಲ್ಪ ಮಾಡುವುದು, ಸಂಕಲ್ಪ ವಿಕಲ್ಪ ಮಾಡುವುದು ಮನಸ್ಸು ಐತಿ, ಆ ಮನಸ್ಸಿನ ಒಂದು ಹಿಂದೆ ಒಂದು ಶಕ್ತಿ ಐತಿ, ಆ ಶಕ್ತಿ ಒಂದು ದೇವತೆ. ಚಂದ್ರಮ ಅಂತ ಹೆಸರಿಟ್ಟು ನೋಡಿ. ಬುದ್ಧರಿಗೆ ಚತುರ್ಮುಖ ಇದು ಏನಂತ ಬೃಹಸ್ಪತಿ ಅಂತ ಇಟ್ಟರು. ಯಾವ್ಯಾವ ಶಕ್ತಿಗಳು ನಮ್ ಕೆಲಸನ ಮಾಡ್ತಾವ ಅವಕ್ಕೊಂದು ಶಕ್ತಿಗೆ ಹೆಸರಿಟ್ಟು ಅದಕ್ಕೊಂದು ದೇವತೆಯನ್ನು ಮಾಡ್ಯಾರ. ಸಮಷ್ಟಿ ಲೆವೆಲ್ನಾಗ ಒಂದು ಸಮಷ್ಟಿ, ಒಂದು ವ್ಯಷ್ಟಿ ಒಳಗ ಒಂದು ಸಮಷ್ಟಿ ಒಳಗ ಕಲ್ಪನಾ ಮಾಡ್ಯಾರ. ಆ ಶಕ್ತಿಗೆ ನಿಜವಾದ ಶಕ್ತಿ ಇರೋದು ಒಂದೇ, ಅದು ಆತ್ಮಶಕ್ತಿ. ಅದು ಆತ್ಮಶಕ್ತಿ ಯಾವ್ಯಾವ ಉಪಾದಿಯಿಂದ ಬರ್ತೈತಿ, ಆ ಉಪಾದಿಗತವಾದಂತಕ್ಕೆ ಹೆಸರು ಬೇರೆ ಬೇರೆ ಇಟ್ಕೊಂಡ್ರು ಯಾರ ಇಷ್ಟೇ ಬರ್ತದೆ. He will give to that devata as described in the Veda mantra. All these are part of what is karma yoga. ಇದೆಲ್ಲ ಯಾಕೆ ಆಗುತ್ತೆ ಅಂತ ಕರ್ಮ ಯೋಗ ಸಲುವಾಗಿ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ ಸ್ಪಿರಿಚುವಲ್ ಗ್ರೋತ್. ಕರ್ಮ ಕಾಂಡ ನಮಗೆ ಹೇಳ್ಬೇಕಾಗಿಲ್ಲ, ಕರ್ಮ ಯೋಗ ಸಲುವಾಗಿ ಅಂತ ಹೇಳ್ಬೇಕು. ಯಾಕಂತಂದ್ರೆ ಒಬ್ಬ ಕರ್ಮಕಾಂಡಿ ಆದವ ಯಾವ ಫಲಾಪೇಕ್ಷೆ ಇಟ್ಕೊಂಡು ಆ ಕರ್ಮಗಳನ್ನ ಮಾಡಿ ಆ ಫಲಗಳನ್ನ ಪಡಿತಾನೆ, ಅವೇ ಕರ್ಮಗಳನ್ನ ಒಬ್ಬ ನಿಷ್ಕಾಮ ಕರ್ಮಯೋಗಿ ಮಾಡಿ ಅಂತಃಕರಣ ಶುದ್ಧಿಯನ್ನು ಪಡೆಯುತ್ತಾನೆ. ಇಲ್ಲಿದೆ ರಹಸ್ಯ. ಅವೇ ಕರ್ಮಗಳ ಫಲ ಬೇರೆ, ಅವೇ ಕರ್ಮಗಳ ಫಲ ಬೇರೆ. Many people look down upon the rituals. They think that it is so lowly to do rituals. Remember, rituals are also play a very important role, and it is said to be one of the ingredients which will unite the family. Now the problem is the house has become a hostel and the family doesn't have time to get together at all, because different people go out at different times and re-enter at different times. There is a cook or assistant, so the members simply eat and go. It is just a house, it is not a home. ಈಗಿನ ಕಾಲದಾಗ ಏನಾಗೈತಿ ಅಂದ್ರೆ ಎಲ್ಲರೂ ಕುತ್ಕೊಂಡು ಊಟ ಮಾಡ್ಕೊಂತ ಮಾತಾಡ್ಕೊಂತ ಕುಶಲು ಬರೀ ಮಾತಾಡ್ಕೊಂತ ನಗನಗತ ಒಂದು ಮನೆಯೊಳಗೆ ಏನು ಊಟ ಮಾಡೋದು ಎಲ್ಲರೂ ಕೂಡಿ ಊಟ ಪದ್ಧತಿ ಇತ್ತು, ಅದೆಲ್ಲ ಹೋಗ್ಬಿಟ್ಟದ. ಯಾಕೆ ಹೋಗೈತಿ ಈಗ? ಆಧುನಿಕತೆ. ಅಡಿಗೆ ಮಾಡಿಟ್ಟಿರ್ತಾನ, ಅಥವಾ ಅಡಿಗೆ ಮಾಡೋದಕ್ಕೆ ಮನೆಯಾಗ ಅಡಿಗೆ ಮಾಡಕ್ ಆಳ್ ಹೆಚ್ಚಿರ್ತಾರ, ಅಡಿಗೆ ಮಾಡಿಟ್ಟಿರ್ತದ. ಇವ್ರು ಹೋಗೋ ಟೈಮ್ ಬೇರೆ ಬೇರೆ. ಒಬ್ಬರು ಮುಂಜಾನೆ 8ಕ್ಕೆ ಹೋಗ್ತಾರ ಆಫೀಸಿಗೆ, ಒಬ್ರು 9ಕ್ಕೆ ಹೋಗ್ತಾರ, ಒಬ್ರು 10ಕ್ಕೆ ಹೋಗ್ತಾರ, ಒಬ್ರು 12ಕ್ಕೆ ಹೋಗ್ತಾರ. ಕೆಲವು ಮಂದಿ ರಾತ್ರಿ ಪಾಳೆ ಮಾಡಿ ಬಂದು ಹಗಲಿ ಬಂದು ಕೊಟ್ಟಿರ್ತಾರ ಮನೆ, ಕೆಲವು ಮಂದಿ ಹಗಲಿ ಪಾಳೆ ಮಾಡಿ ರಾತ್ರಿ ಹೋಗಿರ್ತಾರೆ. ಒಂದ ಮನ್ಯಾಗ ಅದಾರಂದ್ರು ಕೂಡ ಇವ್ರು ಏನದ ಅಂದ್ರೆ ಒಂದು ಕುಟುಂಬದ ಸದಸ್ಯರ ಗತೆ ವಾತಾವರಣ ಇಲ್ಲ ಆ ಮನೆಯಲ್ಲಿ ಅಂತಾರ.
ಆದ್ದರಿಂದ ಏನಾಗೈತಿ ಅಂತಂದ್ರ ತಮ್ಮ ಪಾಡಿಗೆ ತಾವು ಊಟ ಮಾಡೋದು ತಮ್ಮ ಕೆಲ್ಸಕ್ಕೆ ತಾವು ಹೋಗೋದು ಹೊರತು ಈ ಮನೆಯೊಳಗ ಉಭಯ ಕುಶಲೋಪರಿ ಮಾತಾಡ್ಕೊಂತ ಊಟ ಮಾಡೋದು ಒಂದೇ ಟೈಮ್ ಊಟ ಮಾಡುವಂತದ್ದು ಪದ್ಧತಿ ಮೊದಲ ಮನೆ ಅವು ಇಲ್ಲ, ಈಗ ಹೋಗ್ಬಿಟ್ಟಾವ. ಇಟ್ ಇಸ್ ಜಸ್ಟ್ ಎ ಹೌಸ್, ಇಟ್ ಇಸ್ ನಾಟ್ ಎ ಹೋಮ್. ಹೋಮ್ ಮೀನ್ಸ್ ಇಲ್ಲಿ ಎಲ್ಲೇ ಒಂದು ಮನಿ ಅಂತ ತಿಳ್ಕೊಳ್ಬೇಕು ಅಂದ್ರೆ ಎಲ್ಲರೂ ಕೂಡಿಕೊಂಡು ಟುಗೆದರ್ ಅಂಡ್ ದೀಸ್ ರಿಚುವಲ್ಸ್ ಆರ್ ಅಕೇಶನ್ಸ್ ವೇರ್ ದ ಮೆಂಬರ್ಸ್ ಕ್ಯಾನ್ ಬಿ ದೇ. ಈ ಏನು ಆಚರಣೆ ಹೋಮ ಹವನ ಮಾಡುವಾಗ ಎಲ್ಲರೂ ಇರಬೇಕು. ಏಡು ಪ್ರದಕ್ಷಿಣೆ, ಅಲ್ಲಿ ಪ್ರದಕ್ಷಿಣೆ ಮಾಡ್ಬೇಕು ಎಲ್ಲಾರು. ಏಡು ನಮಸ್ಕಾರ. ಅಂಡ್ ದೇರ್ ಈಸ್ ಎ ದೀಪಾರಾಧನಾ, ದೀಪ ಬೆಳಗ್ಬೇಕು, ನಮಸ್ಕಾರ ಮಾಡ್ಬೇಕು, ಪ್ರದಕ್ಷಿಣೆ ಹಾಕ್ಬೇಕು, ಎಲ್ಲರಿಗೂ ಅನುಕೂಲ ಇದ್ದ ತಾರೀಕಿನ ದಿವಸ ಹೋಮವನ್ನು ಮಾಡ್ಬೇಕು. ಇಟ್ ಯುನೈಟ್ಸ್ ದ ಫ್ಯಾಮಿಲಿ. ನಿಮ್ ಸಂಬಂಧಿಕರನ್ನು ಕರೆಸ್ಬೇಕು. ಬೇರೆ ಊರ ಸಮೀಪದಿಂದ ನಿಮ್ ರಿಲೇಷನ್ಸ್ ಥಿಕ್ ಅಂಡ್ ಫಾಸ್ಟ್ ರಿಲೇಷನ್ಸ್ ಇದ್ರೆ ನಮ್ಮ ಮನೆಯೊಳಗೆ ಇಂತಾದ ಒಂದು ಹೋಮ ಮಾಡೀವಿ, ಇಂತಾದ್ರು ಅಗ್ನಿಹೋತ್ರ ಬನ್ನಿ. ಅವರೆಲ್ಲ ಸಮಕ್ಷಮವಾಗಿ ಮಾಡಿದ್ರೆ ಎಲ್ಲರ ಫ್ಯಾಮಿಲಿ ಜನರು ಕೂಡ್ಕೊಳಕ್ ಒಂದು ಸನ್ನಿವೇಶ ಆಗ್ತದ, ಇಂಟರಾಕ್ಷನ್ ಆಗ್ತದ ಕುಟುಂಬದ ಸದಸ್ಯರು. ಸಿಮೆಂಟಿಂಗ್ ಫೋರ್ಸ್ ಇಸ್ ವೇದಿಕ್ ರಿಚುವಲ್. ಎಲ್ಲರನ್ನ ಕೂಡಿಸೋದಕ್ಕೆ ಇದೊಂದು ರಿಚುವಲ್, ಇದೊಂದು ಧಾರ್ಮಿಕ ಕ್ರಿಯೆ ಅಂತ ಮಾಡ್ತಿದ್ರು. In the Reader's Digest magazine, they have written an article, if you do not have a ritual, you please remove the ritual. At least go around the dining table. These are all the methods of keeping the family together. ಅವ್ರು ಏನಂತಾರಂದ್ರೆ, ಒಂದು ಮ್ಯಾಗಝಿನ್ ಬರ್ತದೆ ಇಂಗ್ಲಿಷ್ನಾಗ, ರೀಡರ್ಸ್ ಡೈಜೆಸ್ಟ್ ಅಂತ ತಿಳ್ಕೊಂಡು, ಖುಷ್ವಂತ್ ಸಿಂಗ್ ಅದ್ರ ಎಡಿಟರ್ ಇದ್ದ, ಈಗ ಯಾರ್ದೋ ನಂಗೆ ಗೊತ್ತಿಲ್ಲ. ಅದು ಬಹಳ ಚೆನ್ನಾಗಿರ್ತಾವ ಆರ್ಟಿಕಲ್ಸ್ ಅದ್ರಾಗ ಒಂದು ಆರ್ಟಿಕಲ್ದಾಗ ಒಬ್ರು ಬರ್ದಿದ್ರಂತ, ಅಗ್ನಿಕುಂಡ ಇಲ್ಲ ಏನಾಯ್ತು ನಿಮ್ ಡೈನಿಂಗ್ ಟೇಬಲ್ ಅಗ್ನಿಕುಂಡ ಅಂತ ತಿಳ್ಕೊಂಡು ಅದ್ರ ಸುತ್ತಲ ಒಂದ್ 5 ಪ್ರದಕ್ಷಿಣೆ ಹಾಕಿ ಊಟಕ್ಕೆ ಕೂಡ್ರಿ ಎಲ್ಲರೂ ಒಂದೇ ಸಲ ಅನ್ನುವಂತ ಮಾತನ್ನ ವ್ಯಂಗ್ಯವಾಗಿ ಬರ್ದಿದ್ರು. ದೀಸ್ ಆರ್ ಆಲ್ ಮೆಥಡ್ಸ್ ಆಫ್ ಕೀಪಿಂಗ್ ಫ್ಯಾಮಿಲಿ ಮೆಂಬರ್ಸ್ ಟುಗೆದರ್. ಎಲ್ಲರೂ ಕೂಡ್ದು ಊಟ ಮಾಡೋ ಸಮಯದಾಗ ಕೂಡ್ಲಿ ಅನ್ನುವಂತ ಉದ್ದೇಶ. ಮನಸ್ತಾಪಗಳು ಕಮ್ಮಿ ಆಗ್ತವೆ, ಮನಸ್ಸು ಹೈರಾಗ್ತದೆ, ಒಂದು ರೊಟ್ಟಿ ಹೆಚ್ಚಿಗೆ ಹೋಗ್ತಾವೆ. ಎಲ್ಲ ನಿಮ್ ಸಂಬಂಧಿಕರು ನಿಮ್ ಹತ್ರ ಇದ್ರು ಊಟ ಕುಂತಾಗ ಹೆಚ್ಚಿಗೆ ಹೋಗ್ತದೆ. ಊಟ ಆರೋಗ್ಯವಾಗಿ ಊಟ ಮಾಡ್ಬೇಕು. ಫ್ಯಾಮಿಲಿ ವಿಚ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್. ಇಲ್ಲೊಂದು ರಹಸ್ಯ ಅದ ನೋಡಿ, ಯಾರು ಎಲ್ಲರೂ ಕುಳಿತು ಊಟ ಮಾಡ್ತಾರ ಆ ಕುಟುಂಬದ ಸದಸ್ಯರು, ಅವ್ರು ಏನ್ ಮಾಡ್ತಾರಂದ್ರ ಕೂಡಿ ಊಟ ಮಾಡಿ ಕೂಡಿ ಬದುಕ್ತಾರಂತ. ಏನು ಊಟ ಮಾಡಿದವ್ರು ಕೂಡಿ ಬದುಕೋದಿಲ್ಲ, ಬೇರೆ ಹೋಗ್ತಾರ. ಈಗೆಲ್ಲ ವಿಭಕ್ತ ಕುಟುಂಬಗಳಾಗ್ಬಿಟ್ಟವು, ಅವಿಭಕ್ತ ಕುಟುಂಬಗಳು ಇಲ್ಲ. ಒಂದೊಂದು ಕುಟುಂಬದಲ್ಲಿ 3 ಜನ ಇದ್ದಂತ ಕುಟುಂಬಗಳಿತ್ತು ಹಿಂದಿನ ಕಾಲದಲ್ಲಿ. ಈಗೆಲ್ಲ ಏನು ಗಂಡ ಹೆಂಡತಿ 2 ಮಕ್ಕಳು, ಬಹಳ 4 ಮಂದಿ ಒಂದು ಕುಟುಂಬ ಐತಿ. ಇಲ್ಲಾಂದ್ರೆ 3 ಕುಟುಂಬ ಈಗ ಗಂಡ ಹೆಂಡತಿ ಒಂದು ಮಗು ಅದ, ಹೆಣ್ಣು ಇರ್ಲಿ ಗಂಡ ಇರ್ಲಿ ಕಲಾಸ್ ನಮ್ಮ ಕುಟುಂಬ ರೀ. ವೇದ ಮಂತ್ರ, all these are part of what karma yoga, pradakshina ಎಲ್ಲ ಆಯ್ತು. Otherwise they will be together in the court for different purpose. Anyway rituals are important. ನೀವು ಕೂಡಿ ಊಟ ಮಾಡ್ಲಿಲ್ಲ ಅಂದ್ರೆ ಎಲ್ಲಿ ಕೂಡ್ತೀರಿ ನೀವು ಅಂತ ಹೇಳ್ತೈತಿ ಉಪನಿಷತ್ತು. ಹಾಸ್ಯ ಮಾಡ್ತದೆ, ಜಗಳ ಮಾಡಿ ಕೋರ್ಟ್ನಾಗ ಕೂಡುವಂತ ಪುಸ್ತಕ ಬರ್ತದೆ ಆತ್ಮೀಯರೇ. ಆದ್ರಿಂದ ಕೋರ್ಟ್ನಾಗ ಕೂಡುದು ಬೇಡ ಅಂದ್ರೆ ಮನ್ಯಾಗ ಕೂಡಿ ಊಟ ರೂಢಿಸ್ಕೊಡ್ರಿ. ಅಗ್ನಿಹೋತ್ರ ಮಾಡ್ಬೇಡ್ರಿ. ನಿಮ್ಮ ಡೈನಿಂಗ್ ಟೇಬಲ್ ನ ಒಂದು ಅಗ್ನಿಹೋತ್ರ ಅಂತ ತಿಳ್ಕೊಂಡು ಒಂದು 5 ಪ್ರದಕ್ಷಿಣೆ ಹಾಕಿ ಕೂಡ್ರಿ. ಇಲ್ಲಿವರೆಗೆ ಹೇಳ್ತಾರ ನೋಡ್ರಿ. ಹೆಂಗ್ರಿ ಎಷ್ಟ್ ಹೇಳ್ಬೇಕು, ಏನು ಹೇಳಿದ್ರೆ ನಮ್ದು ಈ ಕಾನ್ಫಿಡೆನ್ಸ್ ಎಲ್ಲ ಹೋಗ್ತೈತಿ. ಏನ್ ಹೇಳಿದ್ರೆ ನಮ್ ಬದಲಾವಣೆ ಆಗ್ತದೆ. ವೃದ್ಧಾಶ್ರಮಕ್ಕೆ ಹಾಕ್ತಾರ ಅನ್ಕೊಂಡ್ ಉಪಯೋಗಿಲ್ಲಪ್ಪ. ನೀನ್ ಉಪಯೋಗ ಬಿಟ್ಟ ಅವ್ನ ಉಪಯೋಗ ತಗೊಂಡ್ರ ಈಗ ನೀನೇನು ಉಪಯೋಗಿಲ್ಲ, ವೃದ್ಧಾಶ್ರಮಕ್ಕೆ ಹೋಗ್ಬಿಡು ಅಂತ. ಈಗ ಗುರುಗಳ ಅವ್ರ ವೃದ್ಧಾಶ್ರಮ ಹಾಕೋದಕ್ಕಿಂತ ಮೊದ್ಲೇಕ ವಾತಾವರಣ ಪರಿಸ್ಥಿತಿ ನೋಡ್ಕೊಂಡು ನಾವ ಹೋಗಿ ಕೊಡುದು ಒಳ್ಳೇದ ಅನ್ಸಕ್ತ. ನಿಮ್ದು ಪೆನ್ಷನ್ ಅದ, ನಮ್ದು ಪೆನ್ಷನ್ ಅದ, ನಾವ್ ಎಲ್ಲಿದ್ರು ನಾವ್ ಬದುಕ್ತೇವಿ. ಪೆನ್ಷನ್ ಇಲ್ದವ್ರ ಹೆಂಗ್ ಬದುಕ್ಬೇಕ್ರಿ? ಹೌದೌದು. ಇಲ್ಲ ಈಗ ಗೌರ್ಮೆಂಟ್ ಇದ್ದು ವೃದ್ಧಾಶ್ರಮ ಮಾಡ್ಯಾರ ಸರ, ಫ್ರೀ. ಸವಲತ್ತು ಕಮ್ಮಿ. ಇಲ್ಲೇ ನಮ್ಮ ಗದಗಿನ
ನಮ್ದು ಗಾಮನಗಟ್ಟಿ ಮಠದ ಹತ್ರ ಒಂದು ವೃದ್ಧಾಶ್ರಮ ಐತಿ, ಫ್ರೀ, ಎಲ್ಲಾ ಫ್ರೀ. ಮುಂಜಾನೆ ಟಿಫಿನ್, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮೆಡಿಕಲ್ ಫೆಸಿಲಿಟಿ, ಬಟ್ಟೆ ಗಿಟ್ಟೆ ಎಲ್ಲ A to Z ಫ್ರೀ. ಆರಾಮ್ ರಾಜನಾಗಿದ್ದು. ಬೆಸ್ಟ್ ನೈಟ್ ಶೆಲ್ಟರ್ ಮಾಡ್ಯಾರ ಕೇಂದ್ರ ಸರ್ಕಾರ, ನೈಟ್ ಶೆಲ್ಟರ್. ಸಹಕುಟುಂಬ ಸಹಪರಿವಾರ ಊಟ ಅನ್ನುವಂಥದ್ದು ಇದ್ರೆ ಸಂಸ್ಕೃತಿ ಬೆಳಿತಿದೆ. ಅದನ್ನ ಬಿಟ್ಟು ಮನ್ಯಾಗ ಮಂದಿ ಇರಬಾರ್ದು ಅಂತ ಹೇಳಿ ಹೊರಗೆ ಹಾಕ್ತಾರ ಅವ್ರು ಅಷ್ಟೇ. ಹೌದ್ರಿ, ಪರಿಸ್ಥಿತಿ ಬಾಳ ಕೆಟ್ಟ. ಮೊನ್ನೆ ನಾಮದಾರ ಗುರುಗಳು ಹೇಳಿದ್ರೆ, ನಾಮದಾರ ಗುರುಗಳು ಅವ್ರ ಸ್ನೇಹಿತರದ ಒಬ್ರು ಹೇಳಿದ್ರ ಪರಿಸ್ಥಿತಿ ಬಾಳ ಕೆಟ್ಟ ಅನ್ಸ್ತದೆ. ಅದಾರ ಇನ್ನ ಅವ್ರು ಆ ವ್ಯಕ್ತಿ ಅದಾರ ಇನ್ನ ನಾವೇನ್ ಹೇಳಿದ್ನಲ್ಲ, ಅವ್ರ ವ್ಯಕ್ತಿ 76 years old, ಬಾಳ ಕೆಟ್ಟ ಅನ್ಸ್ತದೆ. ಪೆನ್ಷನ್ ಅದ 70,000 ಪೆನ್ಷನ್ ಅದ, ಅವ್ರಿಗೆ 70,000 ಪೆನ್ಷನ್ ಅದ. ತಗೊಂಡು ಏನ್ ಮಾಡಿದ್ರಿ? ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ತೃಪ್ತಿ ಇರೋದಿಲ್ಲ, ಬಂಧುತ್ವ ಇರೋದಿಲ್ಲ. ಅದಕ್ಕೆ ನೀವು ಕೂಡಿ ಊಟ ಮಾಡ್ಲಿಕ್ಕಂತಂದ್ರೆ ನಮ್ಗೆ ಹೆದರ್ಸೋದ ಉಪನಿಷತ್ತು. ನೀವು ಎಲ್ಲಿ ಕೂಡ್ತೀರಂದ್ರೆ ಕೋರ್ಟ್ನಾಗ ಕೂಡ್ತೀರಿ ವಾದ ಮಾಡಕ ಅಂತ ಹೇಳ್ತದೆ. Together you will be in court for different purpose. Anyway, rituals are very important. Rituals ಅಂದ್ರೆ ಇವೇನದ ಯಜ್ಞ ಯಾಗಾದಿಗಳು, ಇವುಗಳನ್ನ ಸಕಾಮದಿಂದ ಮಾಡಿದ್ರೆ ಆ ಕರ್ಮದ ಫಲ ಸಿಗ್ತದೆ. ನಿಷ್ಕಾಮದಿಂದ ಮಾಡಿದ್ರೆ ಅಂತಃಕರಣ ಶುದ್ಧಿ ಮತ್ತು ಅಂತಃಕರಣ ಏಕಾಗ್ರ ಆಗ್ತದೆ. ಇದು ಪ್ರಾರಂಭಿಕ ಹಂತದಲ್ಲಿ ಯಾವ ಸಾಧಕ ಇಲ್ಲ, ಎಲ್ಲರಿಗೂ ಬೇಕೇ. ವಿವಿಧ ಸನ್ಯಾಸಿಗೂ ಬೇಕ, ಗೃಹಸ್ಥರಾಗಿ ನಾವೇನ್ ಬಂದೇವಲ್ಲ ಶಾಸ್ತ್ರಕ್ಕೆ ನಮಗೂ ಬೇಕೇ. ಎಲ್ಲರಿಗೂ ಸಹಕಾರಿ ಅದಾವ ಅಂತ ಹೇಳಿ ಮುಂದಿನ ಮಂತ್ರಕ್ಕೆ ಹೋಗೋಣ. 5ನೇ ಮಂತ್ರ. ಏತೇಷು ಯಶ್ಚರತೆ ಭ್ರಾಜಮಾನೇಷು ಯಥಾ ಕಾಲಂ ಚಾವುತಯೋ ಯಾದದಾಯನ್ ತಂ ನಯಂತಿ ಏತಾಃ ಸೂರ್ಯಸ್ಯ ರಶ್ಮಯೋ ಯತ್ರ ದೇವಾನಾಂ ಪತಿಃ ಏಕೋ ದಿವಸಃ. ಭ್ರಾಜಮಾನೇಷು ಏತೇಷು, ದೀಪ್ಯಮಾನವಾದ ಪ್ರಜ್ವಲವಾಗಿ ಉರಿಯುತ್ತಿರುವ ಆ ಅಗ್ನಿಶಿಖೆಗಳಲ್ಲಿ ಯಾವನು ಯಥಾಕಾಲ ಕಾಲಕ್ಕೆ ಸರಿಯಾಗಿ ಚರತೆ ಕರ್ಮವನ್ನು ಮಾಡುತ್ತಾನೆಯೋ ತಮ್ಮ ಅವನನ್ನು ಏತಾಹ ಆಹುತಯ, ಈ ಆಹುತಿಗಳು ಸೂರ್ಯಸ್ಯ ರಶ್ಮಯ, ಸೂರ್ಯನ ರಶ್ಮಿಗಳಾಗಿ ಕಿರಣಗಳಾಗಿ ಆದದಾನಾಹ ನಯಂತಿ ಕರೆದುಕೊಂಡು ಹೋಗುತ್ತವೆ. ಕಿರಣಗಳು ಏನ್ ಮಾಡ್ತಾ ಇವ ತೀರ್ಕೊಂಡ್ಮೇಲೆ ಇವ ಮಿನಿಮಮ್ ಇಂತ ಯಜ್ಞವನ್ನ ಮಾಡಿದಂತ ಒಬ್ಬ ಅಗ್ನಿಹೋತ್ರಿಗೆ ಯಾವಾಗ ಅವ್ನ ಮೃತ್ಯು ಆಗ್ತದಲ್ಲ, ಈ ಅಗ್ನಿ ದೇವತೆಗಳು ಅವಂಗ ದಾರಿ ತೋರಿಸ್ತಾವ, ಕರ್ಕೊಂಡು ಹೋಗ್ತಾರ. ಸೂರ್ಯನ ಕಿರಣಗಳ ಕಣ್ಣಂಗ ಅವ್ನ ದಾರಿ ಕಾಣ್ತದ. ಎಲ್ಲಿ ಹೋಗ್ಬೇಕು, ಅವ ಯಾವ ಲೋಕಕ್ಕೆ ಹೋಗ್ಬೇಕಲ್ಲ ಆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಸೂರ್ಯನ ರಶ್ಮಿ ಅಂತೆ ಯಾವುದು ಈ ಅಗ್ನಿಯ ಕಿರಣಗಳ ಅವಂಗ ಸಹಾಯ ಮಾಡ್ತಾವ. ಆದದಾನಾಹ ನಯಂತಿ ಕರೆದುಕೊಂಡು ಹೋಗುತ್ತವೆ. ಯತ್ರ ಎಲ್ಲಿ ದೇವಾನಾಂ ದೇವತೆಗಳು ಏಕಾಪತಿ ಏಕಾಧಿಪತಿಯು ಏಕಾಧಿಪತಿ ಆದಂತ ದೇವತೆಗಳು. ಯಾವ ಪೂಜೆ ಯಾವ ಪರಮಾತ್ಮನಿಗೆ ಯಾವ ಒಂದು ನೀವು ಪ್ರಜಾಪತಿ ಲೋಕಕ್ಕೆ ಮಾಡಿದ್ರೆ ಪ್ರಜಾಪತಿ ಲೋಕಕ್ಕೆ ಕರ್ಕೊಂಡು ಹೋಗ್ತದೆ, ಸ್ವರ್ಗಕ್ಕೆ ಮಾಡಿದ್ರೆ ಸ್ವರ್ಗಕ್ಕೆ ಲೋಕ ಕರ್ಕೊಂಡು ಹೋಗ್ತದೆ. ಎಲ್ಲಿ ಅವ ಅಧಿವಾಸ, ಎಲ್ಲಿ ಅವ ವಾಸ ಮಾಡ್ಕೊಂಡದನ್ನ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾವ ಆ ಸೂರ್ಯ ರಶ್ಮಿಗಳು ಅಂತ. ಇದು ಸಾಮಾನ್ಯ ಅರ್ಥ. ದೀಪ್ಯಮಾನವಾದ ಈ ಅಗ್ನಿ ಶಿಖೆಗಳಲ್ಲಿ ಯಾವನು ಕಾಲಕ್ಕೆ ಸರಿಯಾಗಿ ಕರ್ಮಗಳನ್ನು ಮಾಡುತ್ತಾನೆಯೋ, ಕಾಲ ಬೇಕಾ? ಕಾಲ ಬೇಕು. ಯಾವ್ದು ಹವಿಸ್ ಕಮ್ಮಿ ಆಗೋಂಗಿಲ್ಲ. ಎಷ್ಟು ಮಂದಿ ಋತ್ವಿಜರು ಬೇಕು ಅಷ್ಟು ಮಂದಿ ಋತ್ವಿಜರು ಇರ್ಬೇಕು. ಯಾವ ದಿಕ್ಕಿಗೆ ಕೂಡ್ಬೇಕು ಆ ದಿಕ್ಕಿಗೆ ಕೂಡ್ಬೇಕು. ಯಜಮಾನನ ಹೆಂಡತಿ ಇಬ್ರು ಇರ್ಬೇಕು. ಅವ್ರವ್ರ ಕರ್ತವ್ಯಗಳನ್ನ ಅವ್ರ ಪರಿಚಯ ಸರಿಯಾಗಿ ಎಲ್ಲಾ ಪದ್ಧತಿ ಇರ್ಬೇಕ್ರಿ. ಇಲ್ಲಿ ಯಾವ್ದು ಏನು ಕಮ್ಮಿ ಆಗೋಂಗಿಲ್ಲ. ಫಲ ಬೇಕಂದ್ರ ಯಾರು ಕಾಲಕ್ಕೆ ಸರಿಯಾಗಿ ಅಂದ್ರ ಆ ಟೈಮು ಆ ಮುಹೂರ್ತಕ್ಕೆ ಮಹತ್ವದ ಕರ್ಮವನ್ನು ಮಾಡುತ್ತಾನೆಯೋ ಅವನನ್ನು ಆ ಆಹುತಿಗಳು ಸೂರ್ಯನ ರಶ್ಮಿಗಳಾಗಿ, ಅವ ಆಹುತಿ ಏನ್ ಕೊಟ್ಟಿರ್ತಾನೆವ ಅವ ಸೂರ್ಯನ ರಶ್ಮಿಗಳಾಗಿ ಎಲ್ಲಿ ದೇವತೆಗಳ ಏಕಾಧಿಪತಿಯು ವಾಸವಾಗಿ ಮಾಡಿಕೊಂಡಿರುವನೋ ಅಲ್ಲಿಗೆ ಕರೆದುಕೊಂಡು ಹೋಗುತ್ತವೆ. ಮಿನಿಮಮ್ ಕ್ವಾಲಿಫಿಕೇಶನ್ ಅವ ಸಾಯ್ಬೇಕು, ಅವ ಸಪ್ನಾಗ ಕರ್ಕೊಂಡು ಹೋಗ್ತಾವ. ಇಷ್ಟು ಸಾಮಾನ್ಯ. ಏಕಾಧಿಪತಿ ಅಂತಂದ್ರ ಇಲ್ಲಿ ಇಂದ್ರಲೋಕ ಸ್ವರ್ಗಲೋಕ ಅಂತ ಯಾರು ಕರ್ಮಕ್ಕ ಫಲ ಏನೈತಲ್ಲ ಅದು ಇಂದ್ರಲೋಕನೇ, ಸ್ವರ್ಗಲೋಕನೇ. ಅಕಾರ್ಡಿಂಗ್ ಟು Vedas, these Panchamaha-yajnas can give 2 types of punyams and punyam means invisible positive result in your account. ಏನ್ರಿ ಪುಣ್ಯ 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 ಅಂತಿರಲ್ಲ, ಏನು ಪುಣ್ಯ? ಪಂಚಮಹಾಯಜ್ಞಗಳನ್ನ ಮಾಡೋದ್ರಿಂದ ಪುಣ್ಯ ಬರ್ತದ ಅಂತಿರಲ್ಲ. ಏನು ಪುಣ್ಯ ಹೆಂಗಿರ್ತದ ಅಂತಂದ್ರೆ ಪುಣ್ಯ ಮೀನ್ಸ್ ಇನ್ವಿಸಿಬಲ್ ಪಾಸಿಟಿವ್ ರಿಸಲ್ಟ್.
ಸಕಾರಾತ್ಮಕ ಪರಿಣಾಮ ಅದು ಹೆಂಗಿರ್ತದ ಅಂತಂದ್ರೆ ಇನ್ವಿಸಿಬಲ್, ಕಣ್ಣಿಗೆ ಕಾಣುವುದಿಲ್ಲ. ಅದು ಕಾಣುದು, ಅದು ಫಲ ಕಾಣ್ತದೆ, ಫಲ ಕಾಣ್ತದೆ, ಅದು ಕಾಣುದಿಲ್ಲ. ಅದಕ್ಕಂತಾರ ಪುಣ್ಯ. ಪಾಪ ಅಂದ್ರೆ ಏನು? ಅದು ಕಾಣುದಿಲ್ಲ, ಅದರ ಫಲ ಕಾಣ್ತದೆ. ದುಃಖ, ಸುಖಕ್ಕೆ ಕಾರಣ ಆಗಿದ್ದು ಪುಣ್ಯ, ದುಃಖಕ್ಕೆ ಕಾರಣ ಆಗಿದ್ದು ಪಾಪ. ವಿಚ್ ವಿಲ್ ಪ್ರೊಡ್ಯೂಸ್ ಫೇವರಬಲ್ ಕಂಡೀಷನ್ಸ್ ಲೇಟರ್. ಮುಂದೆ ನನಗೆ ಅನುಕೂಲ ಆಗುವಂತಹ ಏನಾದ್ರು ಘಟನೆಗಳು ಆಗ್ತಾವು ಅಂದ್ರೆ ಅದು ಪುಣ್ಯ ಫಲ ಆಗ್ತದೆ. ಇಲ್ರಿ ಅನುಕೂಲ ಇಲ್ಲ, ಒಂದಕ್ಕೊಂದು ತೊಡ್ರ ಬರಾಗತ್ತಾವು, ಕಷ್ಟನ ಬರಾಗತ್ತಾವ ಅಂದ್ರೆ ಅದು ಎದ್ರ ಫಲ ಅಂದ್ರೆ ಅದು ಪಾಪದ ಫಲ. ಯಾರು ಮಾಡಿದ್ದು? ನಾನ ಮಾಡಿದ್ದು. ನಾ ಮಾಡಿದ್ ನನಗ ಬರ್ತದ, ಮತ್ತೊಬ್ಬರು ಮಾಡಿದ್ ನನಗೆ ಬರೋದಿಲ್ಲ. ಈ ವ್ಯವಸ್ಥೆ ಈಶ್ವರ ಮಾಡ್ತಾನೆ, ಭಗವಂತ ಮಾಡ್ತಾನೆ. ಅವಾಗಂತೀವಿ ಕರ್ಮ ಫಲ ದಾತ ಈಶ್ವರ. individual favorable result credited to Yamaraja's account by God. Credited to Yajamana's accountant by God. ಅವೇನು ಯಜಮಾನ ಅದಲ್ಲ, ಕರ್ತೃ ಅದಲ್ಲ, ಅವನ ಅಕೌಂಟಿಗೆ ಜಮಾ ಮಾಡಿರ್ತಾನ. ಯಾರು? ಪರಮಾತ್ಮ ಜಮಾ ಮಾಡಿರ್ತಾನ. ಪುಣ್ಯ ಪಾಪ ಎರಡು ಅಲ್ಲಿ ಜಮಾ ಆಗಿರ್ತಾನೆ. These ಪಂಚಮಹಾಯಜ್ಞಾಸ್ ಕ್ಯಾನ್ ಪ್ರೊಡ್ಯೂಸ್ 2 types of results. ಇವು 5 ಯಜ್ಞಗಳು 2 ರೀತಿಯ ಫಲಗಳನ್ನು ಕೊಡುತ್ತವೆ. ಅವು ಯಾವುವು? ಒಂದು ಪುಣ್ಯ, ಒಂದು ಪಾಪ. Punyam, depending by your sankalpa, your choice. At the time of sankalpa, you can choose the type of punyam. ಸಂಕಲ್ಪ ಮಾಡಿಸ್ತಾರ ನೋಡು. ಸಂಕಲ್ಪ ಎಡಗಾಯಿಗೆ ಅಕ್ಕಿ ಕಾಳು ಕೊಡ್ತಾರ, ಬಲಗಾಯಿಗೆ ಹಿಂಗ್ ಮೂಸ್ತಾರ, ಬಲಗೊಳಿ ಮಾಡಿ ಹಿಡ್ಕೋತಾರ, ಸಂಕಲ್ಪ ಮಾಡಿರಿ ಅಂತ ಹೇಳ್ತಾರ. ಆ ಸಂಕಲ್ಪದಾಗ ಇದೆಲ್ಲ ಅಂತ ಹೇಳ್ತಾರ. ಅಲ್ಲಿ ಕಾಲ, ದೇಶ ಎಲ್ಲ ಹೇಳ್ತಾರ. One is called material punyam, which will produce material prosperity and material well-being in this life. And also after death it can take a person to heavenly world, ಸ್ವರ್ಗಲೋಕ. ಅದು ಪುಣ್ಯ. ಆ ಪುಣ್ಯ ನಿನಗೆ ಈ ಜೀವಂತ ಅವಧಿಯೊಳಗೂ ನನಗೆ ಸಹಾಯ ಮಾಡ್ತದ. ನಾನು ಮರಣ ಹೊಂದಿದ್ರು ಕೂಡ ಆ ಪುಣ್ಯ ಇದ್ಕೊಂಡು ನನ್ನನ್ನ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತದ. ಆತ್ಮೀಯರೇ, ಸಕಾಂ Veda mentions that material well-being in this life as well as the heaven later after death. This is one benefit of ಪಂಚಮಹಾಯಜ್ಞ. ಪಂಚಮಹಾಯಜ್ಞದಲ್ಲಿ ಇದು ಒಂದು ಲಾಭ. 2 ಲಾಭ ಇದೆ. ಎರಡನೇದೇನು ಲಾಭ? The second benefit is you can convert ಪಂಚಮಹಾಯಜ್ಞ for internal spiritual growth. ಇವರ ನಿಷ್ಕಾಮದಿಂದ ಪಂಚಮಹಾಯಜ್ಞಗಳನ್ನ ನಾವು ಮಾಡಿದ್ವಿ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಹೆಚ್ಚಿಗೆ ಆಗ್ತದ. ಸಂತರು ತಿಳಿವಾಲ್ದು ಅಂತೀವಿ, ಪಟ 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 ತಿಳಿದಂಗ ಆಗ್ತದೆ. ನನ್ನ ಮೈ ಹರಿವಿಕೊಂಡು ನಮಗ್ ಕಾಣಿಸ್ಕೊಳ್ತದೆ. ಅದ್ರ ರಹಸ್ಯಗಳು ಏನದಾವು ನಮಗ್ ತಿಳಿಲಾರ್ದು, ಸಾಮಾನ್ಯವಾಗಿ ತಿಳಿಲಾರ್ದಂತ ರಹಸ್ಯಗಳು ಏನದಾವ, ಪಟ 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 ಈ ಬುದ್ಧಿಗೆ ಗೋಚರ ಆಗಾಗಂತು ಅಂದ್ರೆ ತಿಳ್ಕೋಬೇಕು. ಇದು ಏನಪ್ಪಾ ಅಂತಂದ್ರೆ ಪಂಚಮಹಾಯಜ್ಞಗಳನ್ನ ಮಾಡಿದ್ರ ಪುಣ್ಯದ ಫಲ. ನನಗೆ ಏನ್ ಮಾಡಿ ತಿಳಿವಾಲ್ದಲ್ರಿ, ಇದು ಇಷ್ಟ ಹೇಳ್ತೀರಿ ನೀವು, ತಿಳಿವಾದಂದ್ರೆ ಏನ್ ತಿಳ್ಕೋಬೇಕು? ಹಂಗಾರೆ ನಾನು ಏನೋ ಹಿಂದಿನ ಜೀವನ ಮಾಡಿದ ಪಾಪದ ಫಲ. ಎರಡು ಕಣ್ಣಿಗೆ ಕಾಣಂಗಲ್ಲ, ಎರಡು ಇನ್ವಿಸಿಬಲ್. ಕಣ್ಣಿಗೆ ಕಾಣೋದಿಲ್ಲ, ಫಲ ಮಾತ್ರ ಕಾಣ್ತದೆ. ಅದ್ರ ಮ್ಯಾಗ ಊಹಾ ಮಾಡ್ಬೇಕು. ಕಾರ್ಯಾನ್ವಯ ಅಂತಾರೆ, ಕಾರ್ಯ ಅನುಗುಣವಾಗಿ ನಾವು ಊಹಾ ಮಾಡ್ಬೇಕಾಗ್ತದೆ. ಕಾರ್ಯಾನ್ವಯ ಅಂತ. For acquiring the qualification required for spiritual knowledge in Tattva Bodha language, now and then I talk about Tattva Bodha. Only then the students will be familiar with sadhana chatushtaya sampatti. In the Bhagavad Gita also, all the virtues like amanitvam, madambitvam, ahimsa, shantihi, arjavam, etc. internal refinement is called spiritual benefit. We can choose one of the benefits. ಅಧ್ಯಾತ್ಮ ಸಾಧಕರಲ್ಲಿ ಕೆಲವೊಂದು ಗುಣಗಳು ಇರಬೇಕು ಅಂತ 13 ಗುಣಗಳನ್ನ 13ನೇ ಅಧ್ಯಾಯದಾಗ ಭಗವಂತ ಹೇಳ್ತಾನೆ. ಅಮಾನಿತ್ವ, ಅದಂಬಿತ್ವ, ಅಹಿಂಸಾ, ಶಾಂತಿ, ಆರ್ಜವಂ ಅಂತಿಕೊಂಡು ಎಲ್ಲ ಗುಣಗಳನ್ನ ಹೇಳೋದಾರ. ಅವನಲ್ಲಿ ಬಂದಾಗ ನೋಡೋಣ 13ನೇ ಅಧ್ಯಾಯ ಬಂದಾಗ ಅವೆಲ್ಲ ಇದ್ವು ಅಂದ್ರೆ, ಇವೆಲ್ಲ ಒಳ್ಳೆ ಗುಣಗಳು ಇದ್ವು ಅಂದ್ರೆ ಇವು ಎದ್ರ ಫಲ ಅಂತಂದ್ರೆ, ಇವು ನಾವು ಹಿಂದಿನ ಜನ್ಮದಲ್ಲಿ ಆಗಲಿ ಈ ಜನ್ಮದಲ್ಲಿ ಪಂಚಮಹಾಯಜ್ಞಗಳ ಮಾಡಿದ್ರೆ ಪುಣ್ಯದ ಫಲ ಅಂತ ತಿಳ್ಕೊಬೇಕು. ಗುರುಪಕ್ಷಯ ದ್ವಾರ ಜ್ಞಾನ ವೈರಾಗ್ಯ ಸಿದ್ಧಾರ್ಥ್ಯಂ ಅಹಂ ಪೂಜಾಂ ಕರಿಷ್ಯೆ. ಸಂಕಲ್ಪ ಯಾವ ಪೂಜೆ ಮಾಡ್ತೀವಿ ಅವಾಗ ನನ್ನ ಅಕೌಂಟ್ ನಾಗ ಇದ್ದಂತ ಎಲ್ಲ ಸಮಸ್ತ ಪಾಪ ದುರಿತ ಕ್ಷಯ ದ್ವಾರ ಎಲ್ಲವೂ ಕ್ಷಯಿಸಿ ಹೋಗ್ಲಿ ಅನ್ನುವಂತ ಉದ್ದೇಶದಿಂದ
ಮತ್ತು ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ನನಗೆ ಜ್ಞಾನ ಆಗಬೇಕು ಮತ್ತು ನಿಜವಾದ ವೈರಾಗ್ಯ ಬರಬೇಕು. ಇವೆರಡರ ಸಿದ್ಧಿಗಾಗಿ ಅಂದ್ರೆ ಅಂತಃಕರಣ ಚತುಷ್ಟಯ ಏನು ಇದು ಸಾಧನ ಚತುಷ್ಟಯ ಸಂಪನ್ನನಾಗಬೇಕು ಅನ್ನುವಂತ ರೀತಿಯಿಂದ ನಾವು ಪ್ರಾರ್ಥನೆ ಮಾಡಿದ್ರೆ when you say so it will help to go to ಪರಾವಿದ್ಯ. ನೀವು ಪ್ರಾರ್ಥನೆ ಮಾಡಿದ್ವಿ ವಿವೇಕ ವೈರಾಗ್ಯ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಅಂತ ಮಾಡಿದ್ವಿ ಅಂದ್ರೆ ಅಂತಃಕರಣ ಶುದ್ಧಿ ಆಗ್ತದೆ. ಕರ್ಮಫಲದ ನಾವು ಸಿದ್ಧಿಗಾಗಿ ಮಾಡಿದ್ರೆ ಕರ್ಮಫಲ ಸಿದ್ಧಿ ಆಗ್ತದೆ. ಅಹಂ ಬ್ರಹ್ಮಾಸ್ಮಿ ನಾಲೆಜ್ ಪರಾವಿದ್ಯಾಕ್ಕೆ ಸಹಾಯ ಆಗ್ತದೆ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಜ್ಞಾನ ಆಗ್ತದೆ. ನಾನು ಬ್ರಹ್ಮನೇ ಇದ್ದೇನೆ ಅನ್ನುವಂಥದ್ದು ಅಪರೋಕ್ಷ ಜ್ಞಾನ, ನಿಚ್ಚಳ ಜ್ಞಾನ. ಈಗ ಶರೀರ ಅನ್ನುವಂಥದ್ದು ಎಷ್ಟು ಗಟ್ಟಿಯಾಗಿತ್ತು ಅಷ್ಟೇ ಗಟ್ಟಿಯಾಗಿ ನಾನು ಆತ್ಮನೇ ಇದ್ದೇನೆ, ನಾನು ಬ್ರಹ್ಮನಿದ್ದೇನೆ ಅನ್ನುವಂಥ ಜ್ಞಾನ ಆಗ್ತದೆ. ಸಂಶಯ ರಹಿತ ಜ್ಞಾನ ಆಗ್ತದೆ. ಇವೆಲ್ಲ ಗುಣಗಳು ಪುಣ್ಯಗಳ ಇತ್ತಂದ್ರ it will slowly take place. If you do not mention that ಧನ್ಯಂ ಧಾನಂ ಪಶುಂ ಪುತ್ರ ಲಾಭಂ ಬಹುಪುತ್ರಿ ಲಾಭಂ ಪುತ್ರಂ ಇಲ್ಲ ನೋಡ್ರಿ. ಇವನು ನೀವು ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಕೇಳ್ದಾನೆ ಏನ್ ಕೇಳಿದ್ರಿ? ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ ಬಹುಪುತ್ರಿ ಲಾಭಂ ವಸ್ತ್ರಂ ಇವೆಲ್ಲ ಕೊಡುವಂತ ಕೇಳಿದ್ರು. ನಾವು ಕೊಡ್ತಾನವ ಏನಿವು ಒಂದೊಂದ ಧಾನ್ಯಂ ಉಣ್ಣಾಕ ತಿನ್ನಾಕ ಕಾಳು ಕೊಡಪ್ಪ ಭಗವಂತ, ನಮ್ ಹೊಲ್ದಾಗ ಪೀಕ್ ಚಲೋ ಬರ್ಲಿ. ಧನಂ ದುಡ್ಡು, ನಮ್ ಬೆಳೆದಂತ ಆರ್ಥಿಕ ಬೆಳೆಗಳಿಗೆ ಸಾಕಷ್ಟು ದುಡ್ಡು ಬರಲಿ. ಹತ್ತಿ ಬೆಳೆದೇವಿ ರೊಕ್ಕ ಹೆಚ್ಚಿಗೆ ಬರಲಿ. ಪಶು ನಮ್ಮಲ್ಲಿದ್ದಂತ ಈ ಏನದ ಧನದ ಒಂದು ಸಂಪತ್ತು, ಅವಾಗ ಅದು ಒಂದು ಸಂಪತ್ತು ಅನ್ಸ್ಕೋತೀವಿ. ನಮ್ಮಲ್ಲಿ ಪಟಡಿಯಲ್ಲಿ ಇಷ್ಟು ಆಕಳದಾವಂದ್ರೆ ಆ ಆಕಳ ಮ್ಯಾಗನ ಅವ್ರದೊಂದು ಗೋತ್ರ ಅಂತ ಪ್ರಾರಂಭ ಮಾಡ್ತೀವಿ. ಎಷ್ಟು ಆಕಳ ಸಮೃದ್ಧಿ ಅನ್ನುವಂಥದ್ದು ಒಂದು ಕಲ್ಪನೆ ಐತಿ. ಈಗೆಲ್ಲ ಎಲ್ಲ ಕಡಿಮೆ ಆಗಿದೆ. ಪಶುಗಳು ಹೆಚ್ಚಿಗೆ ಆಗಲಿ. ಬಹುಪುತ್ರ ಲಾಭಂ, ಹೆಚ್ಚಿನ ಪುತ್ರಗಳು ನನಗೆ ಹುಟ್ಲಿ. ಬಹುಪುತ್ರಿ ಲಾಭಂ, ಹೆಚ್ಚಿನ ಹೆಣ್ಣು ಮಕ್ಕಳು ನನಗೆ ಹುಟ್ಲಿ. ವಸ್ತ್ರಂ, ನನಗೆ ಸಾಕಷ್ಟು ವಸ್ತ್ರಗಳು ಅರಿವಿಗಳು ನಾನು ಸಿಗುವಂಗಾಗ್ಲಿ. ಇವನು ಬೆಳೆದ್ರೆ ನೀವು ಸಿಗ್ತಾವ. ನೀವು ಏನ್ ಸಿಗ್ತಾವ ನೋಡ್ರಿ. ಏನ್ ಬೇಕು ನಿಮಗ ಜ್ಞಾನ ವೈರಾಗ್ಯ ಬೇಕು ಅಂದ್ರೆ ಜ್ಞಾನ ವೈರಾಗ್ಯ ಕೊಡ್ರಿ. ಬ್ಯಾಡ್ರಿ ಜ್ಞಾನ ಪುತ್ರಂ ಬಹು ಏನಂದ್ರ ಬಹುಪುತ್ರ ಲಾಭಂ ಬಹುಪುತ್ರಿ ಲಾಭಂ ಬಹು ವಸ್ತ್ರಂ ಬೇಕಂದ್ರೆ ಹುಟ್ಲೇಕೊಡ್ರಿ. Whatever you want, you can ask them. You can ask for money, name, fame, position, possession, etc. ಕಾಮಿನಿ, ಕೀರ್ತಿ ಮೂರು ಬೇಕಂದ್ರೆ ಮೂರು ಕೇಳಬಹುದು. ಕನಕ ಅಂದ್ರೆ ಬಂಗಾರ, ಕಾಮಿನಿ ಅಂದ್ರೆ ಸ್ತ್ರೀ, ಕೀ ಅಂದ್ರೆ ಕೀರ್ತಿ. ಸಮಾಜದಾಗ ಒಳ್ಳೆ ಸ್ಥಾನ ಮಾನ ಗೌರವ ಬೇಕಂದ್ರೆ ಅದನ್ನು ಕೂಡ ಸಾಧ್ಯದ. ನೀವು ಎದಕ್ಕೆ ಮಹತ್ವ ಕೊಡ್ತೀರಿ ಅದನ್ನ ಕೇಳಬಹುದು. ಮಹತ್ವ ಕೊಡೋರು ಯಾರು? ನೀವು. Every effort we can materially well-being. Through Panchamahayaಜ್ಞ we can choose spiritual well-being. ನೀವು ಲೌಕಿಕ ಆಶೆಗಳನ್ನು ಈಡೇರಿಸಿಕೊಂಡ್ರೆ ಅಂದ್ರೆ ಲೌಕಿಕವಾಗಿ ಒಬ್ಬ ದೊಡ್ಡ ಸಂಪತ್ ಪುರುಷ ಆಗ್ಬಹುದು, ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗ್ಬಹುದು, ಒಬ್ಬ ದೊಡ್ಡ ಮಂತ್ರಿ ಆಗ್ಬಹುದು. ಆದರೆ ಪಂಚಮಹಾಯಜ್ಞಗಳನ್ನು ಮಾಡೋದ್ರಿಂದ ನೀವು ಒಳಗೆ ದೊಡ್ಡ ಮನುಷ್ಯರಾಗ್ತೀವಿ. ಹೊರಗಿನ ಮನುಷ್ಯ ದೊಡ್ಡವರಲ್ಲ, ಒಳಗಿನಿಂದ ದೊಡ್ಡವರಪ್ಪ ಅವರು. ಅವರೆಲ್ಲ ಹೊರಗಿನ ದೊಡ್ಡವರಪ್ಪ, ಅವರೆಲ್ಲ ಒಳಗಿನಿಂದ ದೊಡ್ಡವರು. ಸ್ಪಿರಿಚುವಲ್ ವೆಲ್ಬೀಯಿಂಗ್, ಆತ್ಮನ ದೃಷ್ಟಿಯಿಂದ ಅವರು ದೊಡ್ಡವರು, ಸಂಪತ್ ದೃಷ್ಟಿಯಿಂದ ಅಲ್ಲ, ಈ ಆಡಂಬರ ದೃಷ್ಟಿಯಿಂದ ಅಲ್ಲ. that will be an ideal thing. ಇದು ಬಹಳ ಆದರ್ಶನೀಯವಾದಂತ ಮಾರ್ಗ. Do not use religion for material benefit. Use your own hands and legs and brain for getting material prosperity. Use Veda not for that benefit. Use religion and prayers for internal spiritual growth. ಏನೋ ಒಂದು ಮಾತು ಹೇಳ್ತಾರ, ನಿಮ್ಗೆ ಎರಡು ಬೇಕು ಅಂದ್ರೆ ಏನ್ ಮಾಡ್ರಿ? ನಿಮ್ಮ ಕೈ ಕಾಲು ಏನ ಇಂದ್ರಿಯ ಕರ್ಮೇಂದ್ರಿಯ ಇದಾವಲ್ಲ, ಅವನ ಎದಕ್ಕೆ ಉಪಯೋಗ ಮಾಡ್ರಿ? ಈ ಜಗತ್ನಾಗ ನಾಮ ರೂಪಾತ್ಮಕವಾದ ಜಗತ್ನಾಗ ಅಸ್ಥಿ ಗಳಸಾಕ ಉಪಯೋಗ ಮಾಡ್ರಿ. ಏನು? ಕೈ ಕಾಲುಗಳು. ಮತ್ತೆ ಇನ್ನೊಂದು ಏನದಲ್ಲ, ಈ ಧರ್ಮ ಮತ್ತು ಈ ಪ್ರಾರ್ಥನೆ ಅದಾವಲ್ಲ, ಈ ಹೋಮ ಹವನ ಧಾರ್ಮಿಕ ಜೀವನ ನಡೆಸೋದು ಏನದಲ್ಲ, ಇದರಿಂದ ನಿಮ್ಮ ಆಂತರಿಕವಾದ ಬೆಳವಣಿಗೆ ಸ್ಪಿರಿಚುವಲ್ ಗ್ರೋತ್ಗೆ ನೀವು ಇದನ್ನ ಉಪಯೋಗ ಮಾಡ್ಕೊಡ್ರಿ. ಒಳಗೆ ಬೆಳೆಯಕ್ಕೆ ಇದನ್ನ ಉಪಯೋಗ ಮಾಡ್ಕೊಡ್ರಿ, ಹೊರಗೆ ಬೆಳೆಯಕ್ಕೆ ಅದನ್ನ ಉಪಯೋಗ ಮಾಡ್ಕೊಡ್ರಿ. ಯಾರು ಬೇಡ ಅಂತ? ಬೋತ್ ಮಟೀರಿಯಲ್ ಪ್ರಾಸ್ಪರಿಟಿ ಅಂಡ್ ಸ್ಪಿರಿಚುವಲ್ ಗ್ರೋತ್ ಆಪ್ಷನ್ಸ್ ಆರ್ ಅವೈಲೇಬಲ್. ಆಪ್ಷನ್ ಅಂತ ನಿಮ್ಗೆ
ಅವಕಾಶ ಇದೆ. ಎರಡೂ ಬೇಕಾದ್ರೆ ಎರಡೂ ಮಾಡ್ಕೊಳ್ರಿ. ಅದಕ್ಕೆ ನೀವು ಯಾವ್ದಾರ ಚಿದಾನಂದ ಓದೋರು ದೇವಿ ಪುರಾಣ ಓದೋರು ಇದ್ರಂದ್ರ ಅದ್ರಾಗ ಹೇಳ್ತಾರ ನಮಗ ಮಟೀರಿಯಲ್ ಪ್ರಾಸ್ಪೆರಿಟಿನೂ ಬೇಕು, ಸ್ಪಿರಿಚುವಲ್ ಪ್ರಾಸ್ಪೆರಿಟಿನೂ ಬೇಕಂದ್ರೆ ದೇವಿ ಪುರಾಣ ಓದ್ರಿ ಅಂತ ಯಾರು. ಎರಡಕ್ಕೂ ಅವಕಾಶ ಇದೆ. ಅಂದ್ರೆ ಏನೊಂದು ರಹಸ್ಯ ಅಂತಂದ್ರೆ ಆ ಮಟೀರಿಯಲ್ ಬೆನಿಫಿಟ್ ಏನ್ ಬೇಕಲ್ಲ, ರೋಟಿ ಕಪಡ ಮಕಾನ್ ಒಂದ್ ಹಂತಕ್ಕೆ ಸಿಕ್ತು ಅಂತಂದ್ರೆ ಅವನು ಸಾಕು ಅನಿಸ್ತದ. ಅವಾಗ ತಾನೇ ಬರ್ತಾನ ಸಾಕು ಇದ್ರಾಗ ನಿತ್ಯ ಸುಖ ಇಲ್ಲ, ನಮ್ಗೆ ನಿತ್ಯ ಸುಖ ಬೇಕಾಗೈತಿ, ಅದ್ರಾಗ ಏನೈತಿ ಐತಿ ಇಲ್ಲ ಅಂತಲ್ಲ, ರುಚಿ ಅದ ಅದ್ರಾಗ ಹಿತ ಇಲ್ಲ ಅಂತ ತಿಳ್ಕೊಂಡ್ ಬಿಟ್ಟು ತಾನೇ ಬರ್ತಾನ. ಆ ಒಂದು ಬಂದ ಉದ್ದೇಶಕ್ಕೆ ಹೇಳ್ಯಾರ ಹೊರತು ಅವ್ರನ್ನ ಕಳಿಸೋ ಉದ್ದೇಶ ವೇದಾಂತಕ್ಕಿಲ್ಲ, ಶಾಸ್ತ್ರಕ್ಕಿಲ್ಲ. ಒಂದ್ ಹಂಗೆ ನೆನಪಾತು ಆ ಸೈಡ್ ಟಾಪಿಕ್. ಇನ್ನೊಂದ್ 7 ನಿಮಿಷದ ಈ ಪಾಕಿಸ್ತಾನ ಭಾರತವನ್ನು ಹೊಡೆದಾಗ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಬೇರೆ ಬೇರೆ ಕಡೆ ಯಾಕೆ ಕೊಟ್ರು ಅನ್ನುವಂಥದ್ದು ನಮ್ಮ ಇತಿಹಾಸ ಮಾಸ್ತರ್ ಹೇಳಿದ್ ನಮ್ಗೆ ನೆನಪು. ಒಂದ್ ಕಡೆ ಕೊಡ್ಬೇಕಾಗಿತ್ತಲ್ರಿ ಅವ್ರನ್ನ, ಚಿಂತಿದ್ದಿದ್ದಲ್ಲ ಯಾಕೆ ಹಿಂಗ ಆ ಮೂಲ್ಯಾಗ ಪೂರ್ವಕ್ಕೆ ಪಶ್ಚಿಮ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು. ಪೂರ್ವ ಪಾಕಿಸ್ತಾನ ಹೋಗಿ ಈಗ ಬಾಂಗ್ಲಾದೇಶ ಆಗೈತಿ, ಅದು ಮಾತ್ ಬೇರೆ. ಯಾಕೆ ಹಂಗ್ ಮಾಡಿದ್ರು ಅಂತಂದ್ ಯಾರಾದ್ರೂ ವಿಚಾರ ಕೇಳಿದ್ರೆ ಅವ್ರನ್ನ ಬೇರೆ ಮಾಡುವ ಉದ್ದೇಶ ಇದ್ದಿದ್ದಿಲ್ಲ. ಒಂದ ಕಡೆ ಕೊಟ್ಬಿಟ್ರೆ ಬೇರೆನೇ ಆಗ್ಬಿಡ್ತಿದ್ರು ಅವ್ರು. ಬೇರೆ ಬೇರೆ ಕಡೆ ಕೊಟ್ರ ಅವ್ರ ಒಂದ್ ದಿವಸ ಒಳಗೆ ಹಾಸಿ ಹೋಗ್ಬೇಕಲ್ಲ, ಅವಾಗ ಕೂಡ್ಕೋತಾರ ಅನ್ನೋದಕ್ ಬೇರೆ ಮಾಡಿದ್ರು. ಹಿಂಗ ಉದ್ದೇಶ ಏನಿರ್ತದ ಅಂದ್ರ ನಿಮಗ್ ಎರಡೂ ಮಾಡ್ರಿ, ಎರಡೂ ಬೇಕಂದ್ರೆ ಎರಡೂ ಮಾಡ್ರಿ ಅನ್ನೋ ಉದ್ದೇಶ ಇಲ್ಲ. ಆ ಒಂದ್ರಾಗ ದೋಷವನ್ನು ಗುರುತಿಸ್ರಿ ಇನ್ನೊಂದು ದೋಷರಹಿತವಾದಂತ ಪುರುಷಾರ್ಥ ಐತಲ್ಲ. ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ 4 ಪುರುಷಾರ್ಥ ಅದಾವು. ಧರ್ಮ ಅರ್ಥ ಕಾಮ ದೋಷ ಸಹಿತ ಐತಿ ಈ ಪುರುಷಾರ್ಥ. ಅದ್ರಾಗ ಮೋಕ್ಷ ಏನೈತಲ್ಲ ದೋಷ ರಹಿತ ಐತಿ. ಆ ದೋಷ ರಹಿತ ಪುರುಷಾರ್ಥವನ್ನು ಆ ಮನುಷ್ಯನ ಆಯ್ಕೆ ಮಾಡ್ಕೊಳ್ಳಿ. ಹೇಳಿದ್ರೆ ಕೇಳುದಿಲ್ಲ, ಕೇಳೋರು ಬೇರೆ, ಹೇಳಿದ್ರೆ ಕೇಳೋರು ಇದ್ರಂದ್ರೆ ಅವ್ರು ಬರ್ಲಿ, ಮೊದಲೇ ಹೇಳ್ಬಿಡ್ತಾರ ಅವ್ರು. ಇನ್ನು ಹೇಳಿದ್ರು ಹಠಮಾರಿತನದಿಂದ ರುಚಿಗಾಗಿ ಬೇನಂತ ಕೆಲವು ಮಂದಿ ಇರ್ತಾರ. ನಾಲಿಗೆ ರುಚಿ ಹಿತ ನೋಡುದಿಲ್ಲ ನಾವು, ಹಿತ ನೋಡುದಿಲ್ಲ. ನಾಲಿಗೆಗೆ ಆರೋಗ್ಯಕ್ಕೆ ಯಾವ್ದಪ್ಪ ಅಡಿಗೆ ಹಿತ ನೋಡುದಿಲ್ಲ ನಾವು, ರುಚಿ ನೋಡ್ತೀವಲ್ಲ. ಅಂತವ್ರ ಸಲುವಾಗಿ ಅದನ್ನ ಎರಡು ಆಪ್ಷನ್ ಇಟ್ಟ. ಬಟ್ here Veda talks about possibility of material well-being through Panchamahayajna. What is the material well-being? Yaloka phalam. ಯಲೋಕದಲ್ಲಿ ಏನ್ ಫಲ ಐತಲ್ಲ, ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಐಶ್ವರ್ಯ ಅಂತಸ್ತು ಸ್ಥಾನ ಮಾನ ಗೌರವ ಪೆನ್ಷನ್ ಏನದ ಅಷ್ಟು ಯಲೋಕದಾಗ ಏನ್ ಫಲ ಐತಲ್ಲ ಅದಕ್ಕಂತಾರ ಅವ್ರು ಮಟೀರಿಯಲ್ ವೆಲ್-ಬೀಯಿಂಗ್. This is one material prosperity. The other one is after death. This particular jiva will be taken to heavenly world. ಇದು ಮಠ ಇವೆಲ್ಲ ಚಲೋ ಇರ್ಬೇಕು. ಸತ್ ಮ್ಯಾಗ ಅವಂಗ ಸ್ವರ್ಗ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. What is the definition of jiva? Let me see whether you remember the fundamentals. Jiva ಅಂದ್ರೆ ಯಾರು? This particular jiva will be taken to heavenly world. ಯಾವ ಜೀವನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರ, ಈ ಜೀವ ಅಂದ್ರೆ ಯಾರು? ತತ್ವಬೋಧ ಓದಿರೇನು? ಆ ಓದಿದ್ದೀನಿ ಇನ್ನೊಮ್ಮೆ ಹೇಳ್ತೀನಿ. When I say jiva, you should remember at the time of death, the physical body will be dropped here only. ಯಾವಾಗ ಒಬ್ಬ ಮನುಷ್ಯನನ್ನ ಸಹಜವಾದ ಸಾವು ಸಂಭವಿಸ್ತದೋ, ಆ ಸಾವು ಸಂಭವಿಸಿದಾಗ ಸ್ಥೂಲ ಶರೀರ ಹೋಗತ್ತವೆ, ಸೂಕ್ಷ್ಮ ಶರೀರ ಹೋಗತ್ತೆ. ಸ್ಥೂಲ ಶರೀರ ಇರ್ತದೆ. ಅದನ್ನ ಬೇಕಾದವರು ಧರ್ಮಕ್ಕನುಸಾರವಾಗಿ ಅದನ್ನ ಸುಡ್ತಾರ. ಕೆಲವು ಮಂದಿ ಹೋಗಿತಾರ. ಸ್ಥೂಲ ಶರೀರ ಅಂತೂ ಇಲ್ಲೇ ಇರ್ತದೆ. ದ ಬಾಡಿ ಕೆನಾಟ್ ಬಿ ಗೋ ಟು ಹೆವನ್. ಈ ಶರೀರ ಸ್ವರ್ಗಕ್ಕೆ ಹೋಗತ್ತಿಲ್ಲ, ಇಲ್ಲ, ಇಲ್ಲೇ ಇರ್ತದೆ, ಇಲ್ಲೇ ಮಣ್ಣಾಗ ಆಗ್ತದೆ ಅಥವಾ ಸುಡ್ತಾರೆ. ಶರೀರ ಆಗ್ಲಿ ಇದು ಮಾತ್ರ ಹೋಗುದಿಲ್ಲಪ್ಪ ಸ್ವರ್ಗಕ್ಕೆ. ಮತ್ ಸ್ವರ್ಗಕ್ಕೆ ಹೋಗಾಮ ಯಾರು? ನಾಟ್ ಓನ್ಲಿ that we will not allow also. ಈ ಶರೀರ ಸ್ವರ್ಗಕ್ಕೆ ಹೋಗೋದಿಲ್ಲ, ನಾವು ಬಿಡುವುದಿಲ್ಲ ಸ್ವರ್ಗಕ್ಕೆ ಹೋಗಕ್ಕೆ ಅಂತ. It will be taken and cremated. ಅದನ್ನ ಸ್ಮಶಾನದಾಗಿ ಅದ ಅಂತ್ಯ ಸಂಸ್ಕಾರವನ್ನು ಮಾಡಿ. Then what do you mean by jiva? Remember ಸೂಕ್ಷ್ಮ ಶರೀರಂ. ಆ ಸೂಕ್ಷ್ಮ ಶರೀರ 17 ತತ್ವದ ಸೂಕ್ಷ್ಮ ಶರೀರದ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಪ್ರಾಣ, ಮನಸ್ಸು ಬುದ್ಧಿ 17 ತತ್ವ ತಗೊಳ್ರಿ. 1 ಅಥವಾ 15 ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ 4 ತಗೊಂಡ್ರೆ 19 ಏನು ಅಂಗಗಳಿಂದ ಕೂಡಿದಂತ ಒಂದು ಶರೀರದ ಸೂಕ್ಷ್ಮ ಶರೀರದ. ನಾ ಹೇಳಿ
ಅದನ್ನ ಎಲ್ಲಿ ನೋಡ್ತೀವ್ರಿ? ಸೂಕ್ಷ್ಮ ಶರೀರ ಅಂದ್ರೆ ನಿಮ್ ಸ್ವಪ್ನದಾಗ ಒಂದ್ ಶರೀರ ಅದಲ್ಲ, ಅದೇ ಸೂಕ್ಷ್ಮ ಶರೀರ. ಸ್ವಪ್ನದಾಗ ಏನ್ ಒಬ್ಬವಲ್ಲ ನೋಡ್ರಿ, ಇವ್ ನಾಮದಾರ ಇದೆ ಮಾತಾಡಕತ್ತ. ಸ್ವಪ್ನದಾಗ ಒಬ್ಬ ನಾಮದಾರ ಅವನಲ್ಲ, ಅವನ ಸ್ವಪ್ನ ಶರೀರ. ಅವಾಗ ಎಷ್ಟು ಅದಾವ ಅಂಗಗಳು? 17 ಅಥವಾ 19 ಹಿಡ್ಕೊಡ್ರಿ. ಮನಸ್ಸು ಬುದ್ಧಿ ಆಡ ಹೇಳಿದ್ರಿ 17, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಹೇಳಿದ್ರಿ 19. 19 ಅಂಗದ ಏನ್ ಕೂಡಿದ ಒಂದ್ ಐತಿ ಗಟ್ಟಿ, ಇದು ಸೂಕ್ಷ್ಮ ಶರೀರ. ಇದು ಸೂಕ್ಷ್ಮ ಶರೀರ ಏನಂತಾರ? ಇದಕ್ಕ ಅಂತಾರ ಜೀವ. ರಿಮೆಂಬರ್, ಸೂಕ್ಷ್ಮ ಶರೀರ ಸಟಲ್ ಬಾಡಿ. ಇಫ್ ಯು ಡು ನಾಟ್ ಕೇರ್ ಆಫ್ ಇಂಟ್ರೊಡಕ್ಷನ್ ಟು ವೇದಾಂತ or ತತ್ವಬೋಧ ಇನ್ ಸಿಂಪಲ್ ಇಂಗ್ಲಿಷ್, ನೋಟ್ that the subtle body is the mind and the prana tattvam. ಈ ಸೂಕ್ಷ್ಮ ಶರೀರಕ್ಕ ಪ್ರಾಣ ತತ್ವ ಅಂತಾರೆ, ಇದಕ್ಕೆ ಮನಸ್ಸು ತತ್ವ ಅಂತಾರೆ. ಈಸ್ ದ ಸಟಲ್ ಬಾಡಿ, ಇದು ಸೂಕ್ಷ್ಮ ಶರೀರ. ದೆನ್ ದ ಕಾರಣ ಶರೀರ ಮೀನ್ಸ್ ದೇರ್. ಅದಕ್ಕ ಸ್ಥೂಲ ಸೂಕ್ಷ್ಮ ಎರಡಕ್ಕೂ ಅಂಟಾಗಿ ಬೆರೆಸಿದ ಒಂದು ಶರೀರ, ಅದಕ್ಕೆ ಕಾರಣ ಶರೀರದ. ಕಾರಣ ಶರೀರದ ಇವೆರಡು ಕೂಡ್ಕೊಂಡು ಇರಕ್ಕಾಗುದಿಲ್ಲ. ಕಾರಣ ಶರೀರದ ದ ಸೂಕ್ಷ್ಮ ಶರೀರಂ, ದ ಕಾರಣ ಶರೀರಂ ಅಂಡ್ ದ ರಿಫ್ಲೆಕ್ಟೆಡ್ ಕಾನ್ಸಿಯಸ್ನೆಸ್. ನೋಡ್ರಿ ಏನ್ ಹೇಳ್ತಾರಲ್ಲಿ? ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ, ಎರಡು ಶರೀರ. ಕಾರಣ ಶರೀರ ಅಂದ್ರೆ ಅಜ್ಞಾನ ತಗೋಬೇಕು, ಅವಿದ್ಯೆ ತಗೋಬೇಕು, ಅಥವಾ ಮಾಯಾದ ಮಗಳು ತಗೋಬೇಕು. ತಿಳಿತಾ? ಎಲ್ಲ ಇವು ಮಾಯಾ ಬಜಾರ ಸುದ್ದಿ. ಇವು ಆತ್ಮನಿಗೆ ಏನು ಸಂಬಂಧ ಇಲ್ಲ ಆತ್ಮೀಯರೇ. ಸೂಕ್ಷ್ಮ ಶರೀರ, ಕಾರಣ ಶರೀರ. ಆ ಸೂಕ್ಷ್ಮ ಶರೀರದಲ್ಲಿ ಬಿದ್ದಂತ ಆತ್ಮನ ಪ್ರತಿಬಿಂಬ ಚೇತನ, ಆತ್ಮನ ಪ್ರತಿಬಿಂಬ ಚೇತನ, ರಿಫ್ಲೆಕ್ಟೆಡ್ ಕಾನ್ಸಿಯಸ್ನೆಸ್. ಇವು ಮೂರು ಕೂಡಿ ಜೀವ ಅಂತೀವಿ. ಒಂದಕ್ಕ ಜೀವ ಅನ್ನೋದಿಲ್ಲ. ಈ ಮೂರದ ಮುಪ್ಪರಿಗೆ ಜೀವ ಅಂತೀವಿ. ಇದನ್ನ ನೆನ್ಪಿಡ್ಕೋಬೇಕು ನಾವು. ಟುಗೆದರ್ ಇಸ್ ಕಾಲ್ಡ್ ಜೀವ. ಈ ಮೂರರ ಮುಪ್ಪರಿಗೆ ನಾವು ಜೀವ ಅಂತ ಕರಿತೀವಿ. ಇದನ್ನ ನಾವು ಮೊದಲ ಗ್ರಂಥದಾಗ ಓದೀವಿ. ಇಲ್ಲಿ ಅವ್ರು ಹೇಳ್ತಾ ತತ್ವಬೋಧದ ಓದೀವಿ ಅಂತಾರ. ನಾವು ನಿಜಗುಣ ಶಾಸ್ತ್ರದಾಗ ಓದೀವಿ, ವಿಚಾರ ಸಾಗರದಾಗ ಓದೀವಿ. ಅದನ್ನ ಇಲ್ಲೇ ನೆನಪಿಗೆ ತಂದ್ಕೊಡ್ರಿ. ಎಲ್ಲರ ಓದಿರ್ಲಿ, ಒಟ್ಟಿಗೆ ನೆನಪಿಗೆ ತಂದ್ಕೊಡ್ರಿ. ಜೀವ ಅಂದ್ರೇನು? ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಮತ್ತು ಇದು ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ, ಮತ್ತು ಇವೆರಡರಲ್ಲಿ ಬಿದ್ದಂತ ಪರಮಾತ್ಮನ ಪ್ರತಿಬಿಂಬ, ಆತ್ಮದ ಪ್ರತಿಬಿಂಬ. ಬಿಂಬ ಅಲ್ಲ, ಪ್ರತಿಬಿಂಬ. ಇವು ಮೂರರ ಮುಪ್ಪರಿಗೆ ನಾವು ಜೀವ ಅಂತ ಕರೆದ್ವಿ. ಸೋಲ್, ಇದಕ್ಕೆ ಆತ್ಮ ಅಂತಾರೆ. ಜೀವ, ಆತ್ಮ, ಜೀವಾತ್ಮ ಅಂತಾರೆ. But we do not want to use the word soul because different people may have different ideas. Spelling itself is a problem. They may say soul. We will call it jiva, the nucleus consisting of mind, karana sharira. And in that mind, karana shariram nucleus, all the punya papas are registered. ಈ ಜೀವನಲ್ಲಿ ಇದೇನು ಪುಣ್ಯ ಪಾಪಗಳ ಸಂಗ್ರಹ ಆಗಿರ್ತಾವ. And ಜೀವ leaves the body and travels. ಈ ಜೀವ ಏನ್ ಮಾಡ್ತಾನೆ? ಈ ಶರೀರವನ್ನು ಇಲ್ಲೇ ಬಿಟ್ಟು, ಸ್ಥೂಲ ಶರೀರ ಇಲ್ಲೇ ಬಿಟ್ಟು ಆ ಸೂಕ್ಷ್ಮ ಶರೀರ ತಗೊಂಡು ಹೋಗ್ತಾನಲ್ಲ, ಆ ಜೀವನಲ್ಲಿ ಎಲ್ಲ ಸಂಸ್ಕಾರಗಳು ಇರ್ತಾವೆ. ಪುಣ್ಯ ಪಾಪ ಕರ್ಮ ರಿಜಿಸ್ಟರ್ಡ್. And ಜೀವ leaves the body and travels. ಸೂಕ್ಷ್ಮ ಶರೀರ means visible or invisible. ಸೂಕ್ಷ್ಮ ಶರೀರ ಕಾಣ್ತೈತೆ, ಕಾಣಂಗಿಲ್ಲ. ಕಾಣಂಗಿಲ್ಲ, ಕಾಣ್ತೈತಿ ಅಂದ್ರೆ ಅದಕ್ಕೆ ಯಾಕೆ ಸೂಕ್ಷ್ಮ ಶರೀರ ಅಂತಿದೆ? ಕಾಣುದು ಸ್ಥೂಲ ಶರೀರ, ಕಾಣಲಾರದು ಸೂಕ್ಷ್ಮ ಶರೀರ. ಕಾಣೋದಿಲ್ಲ. ಮೈಂಡ್ ಈಸ್ ವಿಸಿಬಲ್ ಆರ್ ಇನ್ವಿಸಿಬಲ್ ಹೇಳ್ತಾರ, ಕೇಳ್ತಾರ ಅವ್ರು. ಮನಸ್ಸು ಕಾಣ್ತೈತೋ ಇಲ್ಲೋ? ಮನಸ್ಸು ಕಾಣೋದಿಲ್ಲ, ಆದ್ರೆ ಅದು ಕಾರ್ಯಾನುಮೀಯ ಅದ. ಮನಸ್ಸು ಇಲ್ಲೇ ಆಯ್ತೋ ಮನೆಗೆ ಹೋಗೈತೋ ಗೊತ್ತಾಗೈತೆ ನೋಡಿ. ಆದ್ರೆ ಹಿಂದೆ ಐತಿ ಮನಸ್ಸು ಯಾರು ಹೇಳ್ತಾರೆ? ಇಲ್ಲ, ಅದು ಕೂಡ ಏನದ, ಬಹಳ ಸೂಕ್ಷ್ಮದ. ಮೈಂಡ್ ಇಸ್ ವಿಸಿಬಲ್ ಆರ್ ಇನ್ವಿಸಿಬಲ್? ಇಲ್ಲ, ಇಟ್ ಈಸ್ ಇನ್ವಿಸಿಬಲ್. ಅದು ಕಣ್ಣಿಗೆ ಕಾಣೋದಿಲ್ಲ, ಮನಸ್ಸ ಕಣ್ಣಿಗೆ ಕಾಣೋದಿಲ್ಲ. Unfortunately invisible. That is why I say I know your body is in Astika Samajam. Whether your mind is in Astika Samajam or not is only my bond way. Actually, some of your mates are here. 2 ಜನ ಇದೇವೆ ನಾವು ಇಲ್ಲೇ, ಒಂದು 20 ಜನ ಇದೇವೆ ಅಂತ ಇರಬಹುದು. 2 ಜನ ಅದೇ ಗೊತ್ತಾಗ್ಬೋದು, 20 ಜನ ಅದೇವಂತೆ. 20 ಜನನು ನಾವು ಶಾಸ್ತ್ರದಾಗ ಇಲ್ಲೇ ಕುಂತ್ಕೊಂಡು ಕೇಳಾಗತ್ತೇವೆ ಅಂದ್ರೆ ಕೂಡ ಇಲ್ಲಿ ಅದೇವಿವೋ. ಏನು ಮನೆ ಕಡೆ ಟಿಫನ್ ಕಡೆ ಹೋಗೈತೋ ಲಕ್ಷ್ಯ, ಮನಸ್ಸು ಗೊತ್ತಾಗೈತೆ ನೋಡ್ರಿ. ಮನಸ್ಸು ಏನೋ ಅಂದ್ರೆ ಕಾಣುದಿಲ್ಲ, ಮನಸ್ಸು ಎಲ್ಲಿ ಹೋಗೈತ ಗೊತ್ತಾಗ್ತದೆ. ಕಾರ್ಯಾನುಮೀಯ ಅದ. So when your mind is not visible now itself, after death your mind will survive, and that surviving mind
the invisible one is called Pretam. ಯಾವ ಮನಸ್ಸು ಈಗ ನಿಮ್ಗೆ ಅದು ಸೂಕ್ಷ್ಮ ಐತೋ ಈಗ ಕಾಣುದಲ್ಲೋ ಆದ್ರೂ ಈಗ ಕಾರ್ಯಾನುಮೇಯ ಆಗೈತೋ ಆ ಶರೀರ ಬಿಟ್ಟ ಮೇಲೆ ಅದು ಇನ್ನೂ ಕಾಣುವುದಿಲ್ಲ. ಅವಾಗ ಅದಕ್ಕೆ ಏನಂತಾರ ಅಂತಂದ್ರ ಪ್ರೇತ ಅನ್ನುತ್ತಾರೆ. ಕೈಟ ನೀವು ನಿನಗೆ ಎದುರ್ಸಾಕ್ ನಾ ಹೇಳಾಗತ್ತಿಲ್ಲ. ಪ್ರೇತ ಪ್ರ ಎ ಧಾತು ಪಾಸ್ಟ್ ಪ್ಯಾಸಿವ್ ಪಾರ್ಟಿಸಿಪಲ್ ಮೀನ್ಸ್ ದ ಡಿಪಾರ್ಟೆಡ್ ಸೂಕ್ಷ್ಮ ಶರೀರ ಮೀನ್ಸ್ ಸಪೋಸ್ ಟು ಟ್ರ್ಯಾಪ್. ಪ್ರ ಎ ಧಾತು ಅಂದ್ರ ಏನ್ ಅರ್ಥ ಅಂತಂದ್ರ ಯಾವುದು ಸೂಕ್ಷ್ಮ ಶರೀರವು ಯಾವುದು ಪ್ರಯಾಣ ಮಾಡ್ಲಿಕ್ಕೆ ಯೋಗ್ಯವಾದಂತ ಸೂಕ್ಷ್ಮ ಶರೀರಕ್ಕೆ ಪ್ರೇತ ಅಂತ ಪ್ರೇತ ಅಂತ ಅಂದ್ರೆ ಅದು ಪ್ರಯಾಣ ಮಾಡ್ಬೇಕು ಅನ್ನೋ ಅರ್ಥ ಬರ್ತದೆ. ಹೀಗಾಗಿ ಪ್ರೇತ ಅನ್ನೋದು ಹೆದರ್ಸಾಕಲ್ಲ, ಆಗ ಶಬ್ದದ ಅರ್ಥ ತಿಳಿಸಾಕ ಆ ಮಾತನ್ನು ಹೇಳಿ. When the ಸ್ಥೂಲ ಶರೀರ ಸ್ಥೂಲ ಶರೀರ ಇದ್ದಾಗ we use our free will. ನಾವು ಅವಾಗ ನಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗ ಮಾಡ್ತೀವಿ. Free will goes along with physical human body. During dream we do not have a free will. ನಮಗೆ ಸ್ವಪ್ನ ಬಿದ್ದಾಗ ನಮಗ ಈ ಇಚ್ಛಾಶಕ್ತಿ ಇರುವುದಿಲ್ಲ. Because during dream we got with the physical body. ಈ ಶರೀರ ಇತ್ತು ಅಂದ್ರೆ ನಮ್ಗೆ ಇಚ್ಛಾಶಕ್ತಿ ಇರ್ತದ. ಆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ಏನದವಲ್ಲ ಎರಡು, ಅವೆರಡು ಕೂಡ ಇದು ಸ್ಥೂಲ ಶರೀರ ಇದ್ದಾಗ ನಮ್ಗೆ ಇಚ್ಛಾಶಕ್ತಿ ಇರ್ತದೆ. ಹೇಳ್ರಿ ಈ ಸೂಕ್ಷ್ಮ ಸ್ಥೂಲ ಶರೀರ ಕೂಡ ನಮ್ಮ ಲಿಂಕ್ ತಪ್ಪಿತು ಅಂದ್ರೆ ಇಚ್ಛಾಶಕ್ತಿ ಹೋಗ್ಬಿಡ್ತದೆ. ಆದ್ರಿಂದ ಕನಸಿನಾಗ ನಮ್ದು ಇದ್ರ ಲಿಂಕ್ ತಪ್ಪಿರ್ತದೆ, ಸ್ಥೂಲ ಶರೀರದ ಲಿಂಕ್ ತಪ್ಪಿರ್ತದೆ. ಅವಾಗ ನಮಗ ಇಚ್ಛಾಶಕ್ತಿ ಇರುವುದಿಲ್ಲ ಎಲ್ಲೇ ಕನಸಿನಾಗ. ಹಂಗ ಶರೀರ ಬಿಟ್ಟಿನಾಗೂ ಕೂಡ ನಮಗೆ ಇಚ್ಛಾಶಕ್ತಿ ಇರುವುದಿಲ್ಲ. We are in a mental body and what dream should come we cannot choose. ಯಾವ ಅಲ್ಲಿ ನಮಗ ಸ್ವಪ್ನದಲ್ಲಿ ಆಯ್ಕೆ ಇಲ್ಲ, ಇಲ್ಲಿ ನಮ್ಗೆ ಆಯ್ಕೆ ಇಲ್ಲ, ಪ್ರಪಂಚದಾಗ ಆಯ್ಕೆ ಅದ, ಅಲ್ಲಿ ಆಯ್ಕೆ ಇಲ್ಲ. We cannot choose because free will is available only when human body is available. ಇಚ್ಛಾಶಕ್ತಿ ಯಾವ ಕೆಲಸ ಮಾಡ್ತದ ಅಂದ್ರೆ ಸ್ಥೂಲ ಶರೀರ ಇದ್ದಾಗ ಮಾಡ್ತದ ಆದ್ಮೇಲೆ. ಆದ್ದರಿಂದ ಕನಸಿನಾಗಲಿ ಅಥವಾ ನಾವು ಮರಣ ಕಾಲದಲ್ಲಿ ಆಗಲಿ ನಮಗೆ ಇಚ್ಛಾಶಕ್ತಿ ಇರುವುದಿಲ್ಲ ಅನ್ನುವಂಥದ್ದು ಒಂದ್ ಸ್ವಲ್ಪ ಇಲ್ಲೇ ತಿಳ್ಕೊಳ್ರಿ. ಮುಂದೆ ಏನೋ ಹೇಳೋದದ. ಸೊ ದ ಡಿಪಾರ್ಟೆಡ್ ಜೀವ ಕೆನಾಟ್ ಡಿಸೈಡ್ ವೇರ್ ಟು ಟ್ರಾವೆಲ್. ಯಾವಾಗ ಈ ಶರೀರ ವಿಯೋಗ ಆತು, ಸೂಕ್ಷ್ಮ ಶರೀರ ಸ್ಥೂಲ ಶರೀರದ ವಿಯೋಗ ಆತು, ಅದಕ್ಕೆ ಇಚ್ಛಾಶಕ್ತಿ ಅದಕ್ಕೆ ಇಚ್ಛಾಶಕ್ತಿ ಇಲ್ಲದ ಎಲ್ಲಿ ಹೋಗ್ಬೇಕು ಅನ್ನುವಂತ ಇಚ್ಛೆ ಇಲ್ಲ ಅದಕ್ಕೀಗ ಪರಮಾತ್ಮಕ್ಕೆ. ಅಂಡ್ ಹೌ ಟು ಟ್ರಾವೆಲ್, ಎಲ್ಲಿ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಅಂಡ್ ವಿಚ್ ನೆಕ್ಸ್ಟ್ ಬಾಡಿ, ಮುಂದಿನ ಶರೀರ ಯಾವ ಶರೀರಕ್ಕೆ ನಾ ಪ್ರವೇಶ ಆಗ್ಬೇಕು ಅನ್ನೋದು ಅದಕ್ಕೆ ಗೊತ್ತಿಲ್ಲ. Whether it is this loka or some other loka, the jiva cannot decide. ಈ ಲೋಕದಾಗ ನಾನು ಹುಟ್ಟಬೇಕು ಅಥವಾ ಬೇರೆ ಲೋಕದಾಗ ಹುಟ್ಟಬೇಕು, ಯಾವ ಲೋಕ ಅನ್ನೋದು ಗೊತ್ತಿಲ್ಲ, ಯಾವ ಶರೀರದಾಗ ಹುಟ್ಟಬೇಕು ಅನ್ನೋದು ಗೊತ್ತಿಲ್ಲ, ಹೆಂಗ್ ಟ್ರಾವೆಲ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಯಾವ ಕಡೆ ಹೋಗ್ಬೇಕು, ಯಾವ ದಿಶೆಯೊಳಗೆ ಹೋಗ್ಬೇಕು ನಮ್ಗೆ ಗೊತ್ತಿಲ್ಲ. ಯಾಕೆ? ನನ್ನಲ್ಲಿ ಫ್ರೀ ವಿಲ್ ಇಲ್ಲ, ನನ್ನಲ್ಲಿ ಇಚ್ಛಾಶಕ್ತಿನೇ ಇಲ್ಲ. ಇಚ್ಛಾಶಕ್ತಿ ಯಾವಾಗಿತ್ತು? ಸ್ಥೂಲ ಶರೀರದೊಂದಿಗೆ ಸೂಕ್ಷ್ಮ ಕಾರಣಗಳು ಅಂಟುಕೊಂಡಿದ್ದಾಗ ಇತ್ತು, ಈಗಿಲ್ಲ. ಆದ್ರಿಂದ ಶಾಸ್ತ್ರ ಹೇಳ್ತದೆ, ಭಗವಾನ್ ಹ್ಯಾಸ್ ಅಪಾಯಿಂಟೆಡ್ ಸೆವರಲ್ ದೇವತಾ. ಎಲ್ಲಾ ದೇವತೆಗಳಿಗೆ ಒಂದೊಂದು ಲಿಸ್ಟ್ ಮಾಡ್ತಾನ. ಹೆಂಗ ಒಬ್ಬ ಪ್ರಧಾನ ಮಂತ್ರಿ ಎಲ್ಲಾ ಶಾಖೆಗಳನ್ನ ವಿಂಗಡಣೆ ಮಾಡಿ, ನೀನ್ ಆರೋಗ್ಯ ಮಂತ್ರಿ, ನೀನ್ ಎಜುಕೇಶನ್ ಮಂತ್ರಿ, ನೀನ್ ಫೈನಾನ್ಸ್ ಮಂತ್ರಿ, ಹಿಂಗ್ ಹೆಂಗ್ ಸೆಕ್ಷನ್ ಮಾಡ್ಯಾನಲ್ಲ, ಹಂಗ ಏನ್ ಮಾಡ್ಯಾನ ಭಗವಂತ, ಎಲ್ಲರಿಗೂ ಒಂದೊಂದು ಸ್ಥಾನಮಾನ ಕೊಟ್ಟು ಅವರಿಗೆ ದೇವತೆಗಳನ್ನ ನೇಮಿಸ್ಬಿಟ್ಟಾರ. ಅವರೆಲ್ಲ ಮಂತ್ರಿಗಳಿದ್ದಂಗ, ಭಗವಂತ ಕೈಯಾಗ ಮಂತ್ರಿಗಳಿದ್ದ ಹಾಗೆ. ಆಯ್ತು ಗೈಡ್ ದೇವತಾ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಈ ಸೂಕ್ಷ್ಮ ಶರೀರಗಳಿಗೆ ಮಾರ್ಗದರ್ಶನ ಮಾಡುವ ಕೆಲಸ ದೇವತೆಗಳಿಗೆ. ದೇ ಆರ್ ಗಾಡ್ ದೇವತಾಸ್. ದೇ ಆರ್ ಸಪೋಸ್ ಟು ಗೈಡ್ ದ ಜೀವ ಟು ವೇರಿಯಸ್ ಲೋಕಾಸ್. ಅವ್ರದ್ದು ಏನು ಪುಣ್ಯ ಪಾಪ ಅನುಗುಣವಾಗಿ ಯಾವ ಲೋಕಕ್ಕೆ ಕಳಿಸ್ಬೇಕು, ಯಾವ ದಾರಿಲೆ ಕಳಿಸ್ಬೇಕು ಅನ್ನುವಂಥದ್ದು ಯಾರಿಗ್ ಗೊತ್ತದ ಅಂತಂದ್ರೆ ಆ ದೇವತೆಗಳಿಗೆ ಗೊತ್ತ. ದೇಶ ಯಜಮಾನ who did ಪಂಚಮಹಾಯಜ್ಞ will be taken by, ಈ ಏನ ಯಜಮಾನ ಅದಾನ, ಯಾವನು ಪಂಚಮಹಾಯಜ್ಞ ಮಾಡ್ಯಾನ ಅವನ್ನ will be taken by varieties of ದೇವತಾ. ದೇವತೆಗಳು ಅವನ ತೀರ್ಕೊಂಡ ಮೇಲೆ ಅವನ್ನ ಕರ್ಕೊಂಡು ಹೋಗ್ತಾವೆ. When one can enjoy, this is the description
ಲುಕ್ ಅಟ್ ದ ಮಂತ್ರ. ಇದು ಈ ಮಂತ್ರದಕ್ಕೆ ಪೂರ್ವಭಾವಿಯಾಗಿ ಇಷ್ಟ ತಿಳ್ಕೊಂಡ್ರೆ ಈ ಮಂತ್ರದ ಅರ್ಥ ನಮ್ಗೆ ಆಗ್ತದೆ. ಏತೇಷು ರಾಜಮಾನೇಷು ಯಸ್ಥಿರತೆ. ಇದು ಬಂತ ನೋಡ್ರಿ ಶ್ಲೋಕ. ಒಂದ್ 10 ಮಿನಿಟ್ ಹೆಚ್ಚಿಗೆ ತಗೋತಿ ನಡೀತಲ್ರಿ, ಮುಗಿದು ಹೋಗ ನಡೀತ ಸರ್. ಅಂದ್ರೆ ಒಂದ್ 10 ಮಿನಿಟ್ಸ್ ಲೇಟು ಮಾಡ್ತೇವೆ. ಒಂದ್ 10 ಮಿನಿಟ್ ಇದು ಶ್ಲೋಕ ಮುಗಿಸಿ ಬಿಡ್ತೇವೆ. ಇನ್ನೊಂದು ಪೇಜ್ ಅದ. ಏತೇಷು ಏತೇಷು ಎಲ್ಲಿರೋದು? ಏತೇಷು ಭ್ರಾಜಮಾನೇಷು. ಏತೇಷು ಭ್ರಾಜಮಾನೇಷು ಯಶ್ಚರತೆ. ಚರತೆ means suppose a person performs the ಪಂಚಮಹಾಯಜ್ಞ including ದೇವಯಜ್ಞ by offering oblations to ಅಗ್ನಿ. ಒಬ್ಬ ಮನುಷ್ಯ ಪಂಚಮಹಾಯಜ್ಞ ಮಾಡಿದ ಅಂತ ತಿಳ್ಕೊಡ್ರಿ. ದೇವಯಜ್ಞ ಮಾಡಿದ. ಅವ್ ಮಾಡಿದ್ಮೇಲೆ ಏನಾಗ್ತಿದೆ ಅಂದ್ರ ಅವ್ ಮಾಡಿದ ನಂತರ by offering oblations to ಅಗ್ನಿ, ಅಗ್ನಿ ಒಳಗೆ ತನ್ನ ಎಲ್ಲ ಆಹುತಿಗಳನ್ನು ಹಾಕಿ ಅವ ಅಗ್ನಿ ಹೋಗ್ತಾರ ಮಾಡಿದ. ವಾಟ್ ಟೈಪ್ ಆಫ್ ಅಗ್ನಿ? ಅಗ್ನಿ ಇನ್ ವಿಚ್ ಭ್ರಾಜಮಾನೇಷು. ಭ್ರಾಜಮಾನೇಷು ಅಂದ್ರೆ the 7-fold flames are surging forth, shooting forth. ಆ ಯಜ್ಞಕುಂಡದಲ್ಲಿ ಆ 7 ನಾಲಿಗಳು ಅವು ದೀಪ್ಯಮಾನವಾಗಿ ಪ್ರಕಾಶಮಾನವಾಗಿ ಉರಿಯುತ್ತಿರುವಂತಹ 7 ನಾಲಿಗೆ ಸಮ್ಮುಖದಲ್ಲಿ ಅವ ಅಗ್ನಿಹೋತ್ರವನ್ನು ಮಾಡಿದ್ನಂದ್ರ, ಆಹುತಿಗಳನ್ನು ಕೊಟ್ಟಿದ್ನಂದ್ರ, ಅಗ್ನಿ ಇನ್ ವಿಚ್ ಭ್ರಾಜಮಾನ the 7-fold flames are surging forth, shooting out. ಚರತೆ. ಚರತೆ ಮೀನ್ಸ್ ಆಬ್ಲೇಷನ್ಸ್. ಅಗ್ನಿಕುಂಡದಲ್ಲಿ ಹಾಕುವಂತಹ ಆಹುತಿಗಳನ್ನು ಕೊಟ್ಟನಂದ್ರ ಯಥಾಕಾಲಂ ಐತ್ ನೋಡ್ರಿ. ಯಥಾಕಾಲಂ 2ನೇ ಲೈನ್. ಯಥಾಕಾಲಂ ಅಂದ್ರ ಅಟ್ ದ ರೈಟ್ ಟೈಮ್. ಆ ಒಂದು ಪಂಚಾಂಗ ನೋಡಿ ಆ ಟೈಮಿಗೆ ಮಾಡ್ಬೇಕು ಆ ಯಜ್ಞಗಳನ್ನ. ಯಾವ ಬೇಕು ಅವಾಗ ಮಾಡುವಂಗಿಲ್ಲ. ಅಟ್ ದ ಟೈಮ್ ಅಂಡ್ ಅಟ್ ದ ರೈಟ್ ಮ್ಯಾನರ್. ಸರಿಯಾದ ರೀತಿಯಲ್ಲಿ ಮಾಡ್ಬೇಕು, ಏನೂ ಕಮ್ಮಿ ಆಗೋಂಗಿಲ್ಲ. then what will happen to him? ಏನಾಗ್ತದೆ? after the fall of this physical body, ಈ ಶರೀರ ಪಾತ ಆದ ನಂತರ the jiva will be guided by various devatas. ಆ ಜೀವನಿಗೆ ಆ ದೇವತೆಗಳು ದಾರಿಯನ್ನು ತೋರಿಸ್ತಾವ. ಯಾವ ಲೋಕಕ್ಕೆ ಹೋಗ್ಬೇಕು, ಎಲ್ಲಿ ಹುಟ್ಟಬೇಕು, ಏನಾಗಿ ಹುಟ್ಟಬೇಕು ಅನ್ನುವಂಥದ್ದು. ಯಾಕೆ ಆ ಜೀವಿಗೆ ಈಗ ಏನೂ ಸಂಕಲ್ಪ ಇಲ್ಲ. whom he has worshipped during the ಪಂಚಮಹಾಯಜ್ಞ. ಯಾವಾಗ ಪಂಚಮಹಾಯಜ್ಞ ಮಾಡಿದ್ರಿಂದ ಬರುವಂತ ಫಲ ಇದು. therefore ahutayah, the literally means those oblations. ಏನು ಆಹುತಿ ಕೊಟ್ಟಾರಲ್ಲವ, the oblations represent the various devatas invoked during the ritual. ahutaha ವೃದ್ಧದಾನಂ. they welcome him. please come this way. ಹಿಂಗ್ ಬರ್ರಿ, ಹಿಂಗ್ ಬರ್ರಿ, ಎಡಕ್ ಬರ್ರಿ, ಬಲಕ್ ಬರ್ರಿ, ಆ ಕಡೆ ಇಡಬೇಡ್ರಿ, ಕಾಲು ಈ ಕಡೆ ಇಡ್ರಿ. ಹೆಂಗ ನಾವು ಗೈಡ್ ಮಾಡ್ಕೊಂಡು ಹೋಗ್ತಾರೆ ದೇವತೆಗಳು. ಇದನ್ನ ಕರ್ಕೊಂಡು ಹೋಗ್ತಾರ ಆ ಲೋಕಕ್ಕೆ. ಇಟ್ ಈಸ್ ಕಂಡಕ್ಟೆಡ್ ಟೂರ್ ಲೈಕ್. ಹೆಂಗ ಒಂದ್ ಟೂರ್ನಾಗ ಹೋದಾಗ ಅವ ಏನು ಗೈಡ್ ಇರ್ತಾನ, ನಮ್ಗೆ ಹತ್ತಾಗ ಹೋಗ್ಬೇಡ್ರಿ, 10 ನಿಮಿಷ ಟೈಮ್ ಕೊಡ್ತೇನೆ, ಊಟ ಮಾಡ್ರಿ, ಹೆಂಗ್ ಹೇಳ್ತಾನ ನಾವು ಗೈಡ್. ಹಂಗ ಈ ದೇವತೆಗಳು ಇವಂಗ ಈ ಮನುಷ್ಯನಿಗೆ ಯಾವ ಪಂಚಮಹಾಯಜ್ಞಗಳ ಮಾಡ್ಯಾರಲ್ಲ, ಯಾವ ಈ ಅಗ್ನಿಹೋತ್ರ ಯಜ್ಞ ಮಾಡ್ಯಾರಲ್ಲ, ಅವನ್ಗ ದಾರಿ ತೋರಿಸ್ತಾರವ್ರು ದೇವತೆಗಳು. ಯು ಪ್ಲೀಸ್ ಕಮ್ ದಿಸ್ ವೇ. ಹಿಂಗ್ ಬರ್ರಿ, ಹಂಗ ಹೋಗ್ಬೇಡ್ರಿ, ಅಲ್ಲಿ ನೀರ್ ಆಳ ಐತಿ, ಅಲ್ಲಿ ಖಾರ ಇಡ್ಬೇಡ್ರಿ, ಅಲ್ಲಿ ಸೆಳು ಬಾಳ ಐತಿ, ಅಲ್ಲಿ ಒಳಗ್ ಹೋಗ್ಬೇಡ್ರಿ. ಹೆಂಗ್ ಎಚ್ಚರಿಕೆ ನದಿಯ ದಂಡೆಯಾಗಿದ್ದಾಗ ಎಚ್ಚರಿಕೆ ಕೊಡ್ತಾನ ಗೈಡ್, ಹಂಗೆಲ್ಲ ಹೇಳ್ತಾರೆ. ಹಿಂಗ್ ಬರ್ರಿ, ಹಂಗ್ ಹೋಗ್ಬೇಡ್ರಿ ಅಂತ ಹೇಳ್ತಾವ ದೇವತೆಗಳು. ದೇ ಇನ್ವೈಟ್ ಆಸ್ ಇಟ್ ವೇ. ಅವ್ರು ನಮ್ಗೆ ಸ್ವಾಗತ ಮಾಡ್ತಾರೆ. ದಟ್ ಇಸ್ ಸೆಡ್ ಇನ್ ದ 3rd ಲೈನ್. ಏತಾಹ ತಂ ನಯಂತಿ ಸೂರ್ಯಸ್ಯ ರಶ್ಮಯಃ. ಸೂರ್ಯನ ರಶ್ಮಿಗಳಂತೆ ಮಾರ್ಗವನ್ನ ಕಿರಣಗಳ ಮೂಲಕ ನಮ್ಮ ದಾರಿಯನ್ನು ತೋರಿಸ್ತಾವ, ನಮ್ಮನ್ನ ಕರ್ಕೊಂಡು ಹೋಗ್ತಾರ, ನಮಗ ದಾರಿಯನ್ನು ತೋರಿಸ್ತಾವ. ನಾವ್ ಯಾವ ಲೋಕಕ್ಕೆ ಹೋಗ್ಬೇಕು, ಯಾವ ಶರೀರವನ್ನ ಪಡೆಯಬೇಕು ಅದನ್ನ ನಿರ್ಧಾರ ಮಾಡುವವರು ಯಾರು ಅಂದ್ರೆ ಆ ದೇವತೆ. ಯಾವ ದೇವತೆಗಳು ಅಂತಂದ್ರೆ ಯಾವ ದೇವತೆಯನ್ನ ಈ ಕುರಿತೀವ ಆ ಯಜ್ಞ ಕುಂಡದಲ್ಲಿ ಹವಿಸ್ಗಳನ್ನು ಹಾಕ್ಯಾನಲ್ಲ ಆ ದೇವತೆ. ದೀಸ್ ಆರ್ ಆಲ್ ಬೇಸ್ಡ್ ಆನ್ ವೇದಿಕ್ ಡಿಸ್ಕ್ರಿಪ್ಷನ್ಸ್. ಇವೆಲ್ಲ ವೇದಿಕ ವರ್ಣನೆಗಳ ಮೇಲೆ ಅವಲಂಬಿತವಾದದ್ದು. ಡು ನಾಟ್ ಆಸ್ಕ್ ಫಾರ್ ಸೈಂಟಿಫಿಕ್ ಪ್ರೂಫ್. ಏನ್ರಿ ವೈಜ್ಞಾನಿಕ ಕಾರಣ ಕೊಡ್ರಿ, ಹೆಂಗ ಆಗ್ತಾವು, ಫಲ ಹೆಂಗ್ ಬರ್ತದ, ವೈಜ್ಞಾನಿಕ ಕಾರಣ ಕೊಡ್ರಿ. ಇವೆಲ್ಲ ವೇದದಲ್ಲಿ ಹಾಕವಂತಂದ್ರೆ ಖಲಾಸ್, ವೇದವೇ ಪ್ರಮಾಣ ಕೇಳೋರ್ಗೆ. ಇದಕ್ ಮತ್ ನಿಮ್ಗೆ ಪ್ರೂಫ್ ಕೊಡ್ರಿ, ಅದ ಹೆಂಗ್ ಆಕೈತಿ, ಇದ ಹೆಂಗ್ ಆಕೈತಿ, ಏನ್ ಇಲ್ಲಿ ಕೇಳೋಂಗಿಲ್ಲ. ವಿ ಕೆನಾಟ್ ಪರ್ಸ್ಯೂ ದೀಸ್ ಥಿಂಗ್ಸ್ ಅಟ್ ಆಲ್. ನಮ್ ಕಣ್ಣಿಗೆ ಕಾಣೋದಿಲ್ಲ, ಏನ್ ಹೇಳೋದು. These are all the different realms which are beyond our sensory perception. ನಮ್ಮಲ್ಲಿ ಇರುವಂತಹ 5 ಜ್ಞಾನೇಂದ್ರಿಯಗಳ ಪರಿಧಿಯನ್ನ ದಾಟಿ ಇರುವಂತಹ ಸೂಕ್ಷ್ಮ ವಿಷಯಗಳು ಇರುವುದರಿಂದ ನಮಗೆ 5 ಜ್ಞಾನೇಂದ್ರಿಯ ಅಗೋಚರವಾಗಿದೆ. ನಮ್ಗೆ ಅಗೋಚರ ಆಗಿದೆ ಅಂತ ತಿಳ್ಕೊಂಡು ಇಲ್ಲ ಅನ್ನಕ್ ಬರ್ತೈತೇನ್ರಿ? ಇಲ್ಲ, ಒಪ್ಪಬೇಕು.
We should remember world is never confined to what is available for our sense organs. ಕಣ್ಣಿಗೆ ಕಾಣುದಷ್ಟು ನಂಬ್ತೀನಿ ಅಂದ್ರೆ ಕಣ್ಣಿಗೆ ಕಾಣದಂತ ಈಗ ಅಮೆರಿಕ ಕಣ್ಣಿಗೆ ಕಾಣಿಸ್ತದೆ ನಿಮಗೆ? ಇಲ್ಲ ಇಲ್ಲ ತಿನ್ನೋದು ಇಲ್ಲ, ಐತಿ ಅಲ್ಲಿ ಹೋಗಿ ನೋಡ್ರಿ, ಐತಿ. ಸೆನ್ಸ್ ಆರ್ಗನ್ಸ್ ಹ್ಯಾವ್ ದೇರ್ ಲಿಮಿಟೇಷನ್ಸ್. ಈ ಪಂಚ ಜ್ಞಾನೇಂದ್ರಿಗಳಿಗೆ ತಮ್ಮದೇ ಆದಂತಹ ಒಂದು ಪರಿಧಿ, ಒಂದು ಸೀಮೆ ಇದೆ. ಅವರ್ ಪರ್ಸೆಪ್ಷನ್ ರೇಂಜ್, our hearing range, etc. are very limited, and as age goes up, it will be still more limited. ನಮಗೆ ಕೇಳುವ ಶಕ್ತಿ ಆಗಲಿ, ನಮಗೆ ನೋಡುವ ಶಕ್ತಿ ಆಗಲಿ, ಅವು ಏನದಾವ ಅಂದ್ರೆ ಬಹಳ 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 ಸೀಮೆ ಒಳಪಟ್ಟದಾವು, ಬಟ್ ಲಿಮಿಟೇಷನ್ ಅದ. ಆದ್ರಿಂದ ಮತ್ತ ಅದ್ರಾಗ ಇನ್ನೂ ಅಷ್ಟು ವಯಸ್ಸು ಹಾಕೊಂತ ಹೋದಂಗೆ ಇನ್ನೂ ಸೀಮಾ ಹೆಚ್ಚಿಗೆ ಆಗ್ತದ, ವರ್ಷ ಕಮ್ಮಿ ಏನಾಗುದಿಲ್ಲ. ಸೀಮಾ ಬೌಂಡ್ರಿ ಬಹಳ ಕಮ್ಮಿ ಆಗ್ತದೆ, ವಿಸ್ತಾರ ಆಗುದಿಲ್ಲ. ವಾಟ್ ದ ಡಾಗ್ಸ್ ಹಿಯರ್ ವಿ ಕೆನಾಟ್ ಹಿಯರ್. ನೋಡ್ರಿ, ನಾಯಿ ಕೇಳುವಂತ ಶಕ್ತಿ ಏನ್ ಕೊಟ್ಟ ಭಗವಂತ, ಅಷ್ಟು ಶಕ್ತಿ ನಮಗಿಲ್ಲ. ನಾಯಿಗೆ ಸಣ್ಣ ಮೈಕ್ರೋ ಹರ್ಡ್ ನ ಇದ್ದಿದ್ದು ಸೌಂಡ್ ಸದ ಕೇಳ್ತಾವ, ನಮಗ್ ಕೇಳುದು. Therefore we should remember the world is not confined to what we experience. ಜಗತ್ತು ಏನ್ ನಾವು ಅನುಭವ ಮಾಡ್ತೀವಿ ಅಷ್ಟ ಜಗತ್ತು ಐತೆ ಅಂತ ತಿಳ್ಕೊಬೇಡ್ರಿ ಆತ್ಮೀಯರೇ. ನಮ್ಗೆ ಎಷ್ಟು ತಿಳ್ಕೊಳಕ್ ಬಂದದ ಅಷ್ಟು ತಿಳ್ಕೊಳಕತ್ತೇವ, ತಿಳ್ಕೊಡ್ರಿ. ಇನ್ನೂ ಬಹಳ ಅದ ಈ ಜಗತ್ನಾಗ. ನಮಗ 5 ಜ್ಞಾನೇಂದ್ರಿಯ ಕೊಟ್ಟ ಇಷ್ಟು ತಿಳಿಯಾಗತ್ತೈತಿ, 10 ಇದ್ವು ಅಂದ್ರೆ ಜ್ಞಾನೇಂದ್ರಿಯ ಇನ್ನೂ ಹೆಚ್ಚಿಗೆ ತಿಳಿತಿತ್ತು, ಅಥವಾ 2-3 ಇದ್ವು ಅಂದ್ರ ಇನ್ನೂ ಕಮ್ಮಿ ತಿಳಿತಿತ್ತು ಏನು. ನಮ್ಮ ಜ್ಞಾನ, ಈ ಜಗತ್ತಿನ ಜ್ಞಾನ ಏನನ್ನ ಅವಲಂಬಿಸುತ್ತೆ ಅಂತಂದ್ರ ನಮ್ಮಲ್ಲಿ ಇದ್ದಂತ ಜ್ಞಾನೇಂದ್ರಿಯಗಳ ಶಕ್ತಿಗೆ ಅನುಗುಣವಾಗಿ ನಮ್ಮಲ್ಲಿ ಜ್ಞಾನ ಅದ. The knowledge is proportional to the sense organs we are having. We are having at present 5 sense organs, so we are having accordingly to that much knowledge we are having. We are not having more knowledge than that. ನಾಯಿಗೆ ಸೂಕ್ಷ್ಮ ವಾಸನೆ ಶಬ್ದ ಕೇಳುವಂತ ಶಕ್ತಿ ಐತಿ, ಅದಕ್ಕಾದ್ರೆ ಹಿಡ್ಕೊಂಡ್ ಬರ್ತಾನೆ. ಯಾರ ಕಾರಣ ಬಂದಾರೆ ನಮಗ್ ಗೊತ್ತಾಗುದಿಲ್ಲ, ಅದಕ್ಕೆ ಕಂಡು ಹಿಡಿತೈತೆ. ವಾಸನೆ ಗ್ರಹಣ ಮಾಡ್ತೈತಿ, ಶಬ್ದವನ್ನ ಗ್ರಹಣ ಮಾಡ್ತೈತಿ. ಆ ಶಕ್ತಿ ಅದಕ್ಕೆ ಕೊಟ್ಟ ಭಗವಂತ. ವೇದಾಸ್ ಟಾಕ್ ಅಬೌಟ್ ಡಿಫರೆಂಟ್ ಲೋಕ. ವೇದಗಳಲ್ಲಿ ಅನೇಕ ಲೋಕಗಳನ್ನ ಇರುವಿಕೆ ಅಸ್ತಿತ್ವವನ್ನ ಒಪ್ತದ. ಜೀವ ಟೇಕಂತೆ, ಈ ಜೀವಿಗಳನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಥ್ರೂ ವಾಟ್ ಪಾತ್, ಯಾವ ದಾರಿ ಮೂಲಕ ಕರ್ಕೊಂಡು ಹೋಗ್ತಾರೆ. ಸೂರ್ಯಶ್ಯ ರಶ್ಮಯ, ಶಂಕರಾಚಾರ್ಯ ಶೇಷ ರಶ್ಮಯ. ದ ಪ್ರಥಮ ವಿಭಕ್ತಿ ಮಸ್ಟ್ ಬಿ ಕನ್ವರ್ಟೆಡ್ ಇಂಟು ತೃತೀಯ ವಿಭಕ್ತಿ. ಸೂರ್ಯಶ್ಯ ರಶ್ಮಿ through the rays of the sun as it were they are carried towards the upper ಲೋಕವಾದ ಹೈಯರ್ ಲೋಕ. ಸೂರ್ಯನ ಕಿರಣಗಳ ಬ್ಯಾಟ್ರಿ ಹಿಡಿದಾಗ ಹೆಂಗ್ ಬ್ಯಾಟ್ರಿ ಕಿರಣಗಳು ಬೀಳ್ತಾವಲ್ಲ, ಅಂದ್ರೆ ಸೂರ್ಯನ ಕಿರಣಗಳ ಮೂಲಕ ಆ ದೇವತೆಗಳು ಇವ್ರಿಗೆ ಯಾವ ಲೋಕಕ್ಕೆ ಹೋಗ್ಬೇಕು ಆ ಲೋಕಕ್ಕೆ ದಾರಿ ತೋರಿಸ್ಕೊತ ಹಿಂಗ್ ಬರ್ರಿ ಹಂಗ ಬರ್ರಿ, ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಬರ್ರಿ ಅಂತ ಕರ್ಕೊಂಡು ಹೋಗ್ತಾರೆ ದೇವತೆಗಳು. ಅಂಡ್ ವಾಟ್ ಈಸ್ ದ ಹೈಯರ್ ಲೋಕ? ಹೆಚ್ಚಿನ ಲೋಕ, ಮ್ಯಾಗಿನ್ ಲೋಕ, ಊರ್ದ ಲೋಕ ಕರ್ಕೊಂಡು ಹೋಗ್ತಾರ. ಅಂದ್ರೆ ಏನದು ಮ್ಯಾಗಿನ್ ಲೋಕ ಅಂತಂದ್ರ, ಯತ್ರ ದೇವಾಹ ಪತಿ ವೇರ್ ದ ಲಾರ್ಡ್ ದೇವ, ಲಾರ್ಡ್ ಆಫ್ ದೇವಾಸ್ ರಿಸೈಡ್. ಈ ಎಲ್ಲ ದೇವತೆಗಳಿಗೆ ಒಡೆಯಾದವ ಏನು ಇಂದ್ರದನಲ್ಲ, ಆ ಇಂದ್ರ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಹೂ ಇಸ್ ದ ಲಾರ್ಡ್ ಆಫ್ ದೇವಾಸ್? ಇಂದ್ರ. ದೇವತೆಗಳಿಗೆ ಒಡೆಯ ಯಾರು? ಇಂದ್ರ. ದೇವೇಂದ್ರ. ಆದಿವಾಸ. ಆದಿವಾಸ ಅಂತಂದ್ರೆ ರೆಸಿಡೆನ್ಸ್, ಅವ ಇರುವಂತ ಸ್ಥಳ. ರೆಸಿಡೆನ್ಸ್ ಆಫ್ ದೇವೇಂದ್ರ ಮೀನ್ಸ್ ವಾಟ್? ದ ಹೆವೆನ್ಲಿ ವರ್ಲ್ಡ್, ಜಗತ್ತು, ಇದು ಸ್ವರ್ಗ. ಇನ್ ಶಾರ್ಟ್, a world where everything is qualitatively superior. ಅದು ಶ್ರೇಷ್ಠ ಲೋಕ ಅನ್ನುವಂಥದ್ದು ಮ್ಯಾಗ ಐತಿ ಅಂತಲ್ಲ, ಅಲ್ಲಿ ಎಲ್ಲ ಕ್ವಾಲಿಟಿ ಸಾಮಾನ ಅದಾವ. ನೋಡಕ್ ಒಳ್ಳೆ ಸಾಮಾನ, ತಿನ್ನಕ್ ಒಳ್ಳೆ ವಸ್ತು ಎಲ್ಲ ಅದಾವ. ಅದರಿಂದ ಅದು ಉತ್ತಮ ಲೋಕ. ಬಾಡಿ ಇಸ್ ಬೆಸ್ಟ್ ಬಾಡಿ. ಶರೀರ ಹೆಂಗೈತೆ? ಬಹಳ ಸ್ಫೂರ್ತಿ ಅದ. ಇಂದ್ರನ ಶರೀರ ನೋಡ್ರಿ, ಬಹಳ ಸ್ಫೂರ್ತಿ ಅದ. ವಿತೌಟ್ ಎನಿ ಬ್ಲಡ್ ಪ್ರೆಷರ್, ಶುಗರ್, ಆಲ್ ದೀಸ್ ಪ್ರಾಬ್ಲಮ್ಸ್. ಅಲ್ಲಿ ಶರೀರಕ್ಕೆ ಪ್ರೆಷರ್ ಇಲ್ಲ, ಬ್ಲಡ್ ಪ್ರೆಷರ್ ಇಲ್ಲ, ಶುಗರ್ ಪ್ರಾಬ್ಲಮ್ ಇದೆ. ಬೆಸ್ಟ್ ಬಾಡಿ, ಬೆಸ್ಟ್ ಸೆನ್ಸ್ ಆರ್ಗನ್ಸ್. ಅಲ್ಲಿ ಏನು ಆರ್ಗನ್ಸ್ ಅಂದ್ರೆ ಏನು ಪಂಚ ಜ್ಞಾನೇಂದ್ರಿಯಗಳದಾವ ಅವು ಮುಪ್ಪಾಗುದು. ಬೆಸ್ಟ್ ಎನ್ವಿರಾನ್ಮೆಂಟ್, ಅಲ್ಲಿ ಏನು ಸುತ್ತಮುತ್ತಲ ವಾತಾವರಣ ಐತಿ, ಬಹಳ ಬೆಸ್ಟ್ ವಾತಾವರಣ ಅದ. ಇಲ್ಲಿ ಹಂಗ ಕಲುಷಿತಗೊಂಡಿಲ್ಲ. ಬೆಸ್ಟ್ ಸೆನ್ಸ್ ಪ್ಲೆಜರ್ಸ್, ಇಲ್ಲಿಗಿಂತ ಅಲ್ಲಿ ವಿಷಯ ಸುಖಗಳು 10 ಪಟ್ಟು 100 ಪಟ್ಟು ಹೆಚ್ಚಿಗೆ ಅದಾವ. ಎವ್ರಿಥಿಂಗ್ ಇಸ್ ವಂಡರ್ಫುಲ್. ಇದಕ್ಕಿಂತ ಅಲ್ಲಿ ಬಹಳ ಆಶ್ಚರ್ಯಜನಕವಾದಂತಹ ಭೋಗ ಭಾಗ್ಯಗಳದಾವೆ. ಅಂಡ್ ನಾಟ್ ಎ ಲೈಫ್ ಆಫ್ 20 or 30 years. ಅಲ್ಲಿ ಜೀವನ 20-30 ವರ್ಷ ಅಲ್ಲ, 100 ವರ್ಷ ರೀ. 100 ವರ್ಷ ಇಲ್ಲ, 1000s of years, 1000 ಗಂಟೆ ಆಯುಷ್ಯ ಅಲ್ಲಿ ಹೋದ.
ವಿತೌಟ್ ಏಜಿಂಗ್ ಮತ್ ವಯಸ್ಸಾಕತ್ತೇನ್ರಿ, ಕಣ್ ಕಾಣ್ದಂಗ ಆಗೋದು, ಚರ್ಮ ಮುದ್ದೆ ಆದಂಗ ಆಗೋದು, ಕಣ್ಣು ಬೀಳೋದು, ಕೂದಲು ಬೆಳಗಾಗೋದು, ಇವೇನ್ ಆಗೋದಿಲ್ಲ. ಹಂಗಿರ್ತಾರ ಹಂಗ ಇರ್ತಾರ ಅವ್ರು. 1000 ವರ್ಷ ಆದ್ರೂ 20 ವರ್ಷದ 18 ವರ್ಷದ ಗತೆ ಇರ್ತಾರ. ವಯಸ್ಸಾಗ ಕಾಣೋದಿಲ್ಲ. ನೋ ಏಜಿಂಗ್ ಪ್ರಾಬ್ಲಮ್. Very important. Thousands of years where you need not worry about degenerative diseases. All the time young. ಯಾವಾಗಲೂ ಹರಿದವರಾಗಿ ಇರ್ತಾರೆ. And when the punyam is exhausted, ಯಾವಾಗ ಪುಣ್ಯ ತೀರ್ತದಲ್ಲ ಅಲ್ಲಿ ಮಠ ಇರ್ತಾರೋ, suddenly you find it, you are back in Chennai. ನೀವು ಎಲ್ಲಿಂದ ಹೋಗಿರ್ತಿರಲ್ಲ ಅಲ್ಲಿಗೆ ಮತ್ತೆ ನಿಮ್ಮನ್ನ ಕ್ಷಣೆ ಪುಣ್ಯ ಮರ್ತ ಲೋಕಂ ವಿಶಂತಿ ಎಡಗಾಲಿಂದ ಚಾಯ್ಸ್ ತೆಗಿತಾರೆ. ಪುಣ್ಯ ಇರೋ ಮಠ ನಿಮ್ ಸೌಕರ್ಯ. ಪುಣ್ಯ ತೀರ್ತು ಅಂದ್ರ 5 ಸ್ಟಾರ್ ಹೋಟೆಲ್ ಇದ್ದಂಗಪ್ಪ. ಹೋಟೆಲ್ನಾಗ ನೀ ಎಷ್ಟು ರೊಕ್ಕ ಕೊಡ್ತೀವಿ ಅಷ್ಟು ದಿವಸ ನಿಮ್ಗೆ ಸೇವಾ ಮಾಡ್ತಾರ, ಟಿವಿ ಹಚ್ತಾರ, ಊಟದ ತಿಂಡಿ ತಂದು ಕೊಡ್ತಾರ, ನಿನ್ನ ಮೊಬೈಲ್ ಕೊಡ್ತಾರ, ಫ್ಯಾನ್ ಕೊಡ್ತಾರ, ಎಲ್ಲ ಕೊಡ್ತಾರ, AC ಹಚ್ತಾರ, ಎಲ್ಲ ಹಚ್ತಾರ, ಸ್ವಿಮ್ಮಿಂಗ್ ಪೂಲ್, AC ಏನ್ ಬೇಕೆಲ್ಲ ಕೊಡ್ತಾರ. ರೊಕ್ಕ ಆತಂದ್ರೆ ನಿನ್ ಪುಣ್ಯ ತೀರ್ತಪ್ಪ ಅಂದ್ರೆ ಏನ್ ಮಾಡ್ತಾರ, ನಡಿ ನಿನ್ನ ಖಾಲಿ ಮಾಡ್ರಿ ರೂಮ್ ಅಂತ. ಹಂಗ ಕ್ಷಣೆ ಪುಣ್ಯ ಮರ್ತ ಲೋಕಂ ವಿಷಮಿತು. And when the punyam is exhausted, suddenly you are back in Chennai. ನಾವು ಹುಬ್ಬಳ್ಳಿಗೆ ಬರ್ತೀವಿ, ನಿಮ್ ಊರಿಗೆ ಬರ್ತೀವಿ ಅಂತಾವ. ಇವ್ರು ಚೆನ್ನೈನಾಗ ಮಾಡಕತ್ತ ಪ್ರವಚನ, ಚೆನ್ನೈ ಅನ್ನೋದು. Therefore you can enjoy thoroughly until the punyam is exhausted. ಪುಣ್ಯ ಎಲ್ಲಿ ಮಠ ಇರ್ತದ ಅಲ್ಲಿ ಮಠ ನೀವು ಬೇಕಾದಷ್ಟು ಭೋಗ ಭಾಗ್ಯಗಳನ್ನು ಪಡೆಯಬಹುದು ಪ್ರತ್ಯೇಕ ಹೋದ. This is the description of ಸ್ವರ್ಗಲೋಕ. ಇದು ಸ್ವರ್ಗಲೋಕದ ವರ್ಣನೆ. ಬಾಳ ರುಚಿ ಐತಲ್ರಿ, ಬಾಳ ರುಚಿ ಅದ. ರುಚಿ ಅಷ್ಟ ಅಲ್ಲ, ನಾವು ಎಷ್ಟೋ ಸಲ ಇಲ್ಲಿಗೆ ಹೋಗಿ ಬಂದೇವಿ ಅನುಭವ ಮಾಡ್ಕೊಡ್ರಿ. ಹೋಗಿ ಬಂದೇವಿ ಅಂತ ಅನುಭವ ಮಾಡ್ಕೊಡ್ರಿ. ಹೋಗಿ ಬಂದೇವಿ. In other religions they talk about external heaven. Veda doesn't talk about eternal heaven. ಬೇರೆ ಧರ್ಮದಾಗ ಸ್ವರ್ಗ ಅನ್ನುವಂಥದ್ದು ಒಂದು ಬೇರೆ ಲೋಕ ಅದ ಅಂತ ಹೇಳ್ತಾರೆ. ನಾವ್ ಹಂಗ ಅನ್ಬೋದ. ನಾವ್ ವೇದಾಂತದಾಗ ಏನಂತೇವಿ ಅಂದ್ರ ಸ್ವರ್ಗ ಲೋಕ ಏನದ ಅದು ಬೇರೆ ಇಲ್ಲ, ಅದು ಇಲ್ಲೇನೆ ಅದ. ವೇದ doesn't believe in external heaven. It believes in eternal heaven. That is also a loka. It is also not eternal. ಅದು ಲೋಕದಂತೆ ಲೋಕ, ಅದು ಅಮರತ್ವದಿಂದ ಕೂಡಿಲ್ಲ. We can enjoy, ನಾವು ಅದನ್ನ ಅನುಭವ ಮಾಡಬಹುದು, ಬಟ್ ವಿತ್ ರಿಟರ್ನಿಂಗ್ ವೀಸಾ. ಹೊಳ್ಳಿ ಇಲ್ಲಿಗೆ ಬರ್ಬೇಕನ್ನುವಂತ ಒಂದು ವೀಸಾ ಇರ್ತದ. ಆ ವೀಸಾ ಇಟ್ಕೊಂಡು ಅಲ್ಲೇ ಕೆಲವು ಕಾಲಗಳಲ್ಲಿ ನಾವು ಭೋಗ ಭಾಗ್ಯಗಳನ್ನ ಅನುಭವ ಮಾಡಬಹುದು. ಯು ಕ್ಯಾನ್ ಗೋ ದೇರ್, ಹೋಗಬಹುದು. ಆದ್ರೆ ತಿಳ್ಕೊಳ್ರಿ, ರಿಟರ್ನ್ ವೀಸಾ ಮಾತ್ರ ಐತಿ. ಆ ತಾರೀಕಿನ ದಿವಸ ನೀವು ಹೊಳ್ಳಿ ಬರಬೇಕು. These are all the material benefits of ಪಂಚಮಹಾಯಜ್ಞ. ಮಟೀರಿಯಲ್ ಬೆನಿಫಿಟ್, ಪಂಚಮಹಾಯಜ್ಞಗಳಿಂದ ಸಿಗುವಂತ ಮಟೀರಿಯಲ್ ಬೆನಿಫಿಟ್ ಅಂದ್ರೆ ಭೋಗ ಭಾಗ್ಯಗಳು ಹೆಂಗದಾವು ಅನ್ನುವಂಥದ್ದನ್ನ ತಿಳ್ಸಾಕ ಈ ಮಂತ್ರವನ್ನ ಇಷ್ಟ ಹೇಳಿದ. ಇಲ್ಲಿ ಒಂದ್ ಅರ್ಥ ಏನಂತಂದ್ರೆ, ಈ ಸ್ವರ್ಗ ಸುಖ ಅಂತ ಏನ್ ಅಂತಾರಲ್ಲ, ಅವು ನಮ್ಮ ಇದೇ ಜೀವನದಾಗ ನೀವು ಅನುಭವಿಸಿದ ಇಲ್ಲ ಅನ್ನೋದು ನೀವೇ ವಿಚಾರ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಪರೀಕ್ಷೆ ಒಳಗೆ ಪಾಸ್ ಆದ ದಿನ ಆದಂತ ನಿಮ್ಮ ಅನುಭವ, ಅಥವಾ ನೀವು ಲಗ್ನ ಆದ ಒಂದು ವಾರದ ಮಟ್ಟಿಗೆ ಇರುವಂತ ಅನುಭವ, ಅಥವಾ ನಿಮಗೆ ಒಂದು ಸಂತಾನ ಹುಟ್ಟಿದ, ಅದ್ರಾಗ ಗಂಡು ಸಂತಾನ ವಿಶೇಷವಾಗಿ ಹುಟ್ಟಿದ ದಿನ ಅಥವಾ ಹುಟ್ಟಿದ ಒಂದು ವಾರ, ಅವಾಗ ನೀವು ಎಲ್ಲಿದ್ರಿ? ಇಲ್ಲೇ ಇದ್ರೆ ಸ್ವರ್ಗದಾಗಿದ್ರೆ ವಿಚಾರ ಮಾಡಿ ನಾವು ನಾಳೆ ಏನು ಹೇಳ್ರಿ ಅನ್ನುವಲ್ಲಿ ಇವತ್ತಿನ ಈ ವಾರ್ತು ಸೇವೆಯನ್ನು ಗುರುಪಾದ ಸಲ್ಲಿಸಿ ನನ್ನ ಮಾಣಿಗೆ ವಿರಾಮ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ್. ಶ್ರೀಮದ್ ಜಗದ್ಗುರು ಸಿದ್ಧ ಅರುಣ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಗುರುನಾಥ ಅರುಣ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಗುರುದೇವ ಗುರು